ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ನಾವು ಪ್ರಕೃತಿಯಲ್ಲಿ ಹಲವಾರು ವಿನ್ಯಾಸಗಳನ್ನ ಕಾಣ್ತೇವೆ. ಆ ವಿನ್ಯಾಸಗಳೇ ಆ ಪ್ರಕೃತಿಗೆ ವೈವಿಧ್ಯತೆಯನ್ನು ಕೊಡ್ತದೆ. ಹಾಗೆ ನಾವು ಗಣಿತದಲ್ಲಿ ನೋಡೋದಾದ್ರೆ, ಗಣಿತದಲ್ಲೂ ಹಲವಾರು ವಿನ್ಯಾಸಗಳಿವೆ. ಕೆಲವೊಂದು ಆಕಾರಗಳಿರಬಹುದು, ನಂಬರ್ಸ್ಗಳಲ್ಲಿ ಇರಬಹುದು. ಆ ವಿನ್ಯಾಸಗಳು ಬಗೆ ಬಗೆದು. ಆ ವಿನ್ಯಾಸಗಳ ಬಗ್ಗೆ ತಿಳಿಯೋದೆ ಗಣಿತದಲ್ಲಿ ವಿನ್ಯಾಸಗಳು. ಮೊದಲ ಪಾಠ ತರಗತಿ 6 ಗಣಿತದಲ್ಲಿ. ಹಾಗಾದ್ರೆ ಈ ಪಾಠದಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಗಣಿತದ ಪತ್ತೆದಾರಿ, ವಿನ್ಯಾಸಗಳ ರಹಸ್ಯ ಬೇಟೆ. ಪ್ರಕೃತಿ, ಸಂಖ್ಯೆಗಳು, ಆಕಾರಗಳಲ್ಲಿ ಅಡಗಿರುವ ಗಣಿತದ ಗುಟ್ಟುಗಳನ್ನ ಕಲಿಯುವುದೇ ಈ ಪಾಠದ ಒಂದು ಮೂಲ ಉದ್ದೇಶ ಆಗಿರ್ತದೆ. ಹಾಗಾದ್ರೆ ಮೊದಲಿಗೆ ಗಣಿತ ಎಂದ್ರೆ ಏನು, ಗಣಿತದಲ್ಲಿ ಯಾವೆಲ್ಲ ವಿನ್ಯಾಸಗಳಿವೆ ಅನ್ನೋದನ್ನ ನೋಡೋಣ. ಗಣಿತವೆಂದರೆ ಕೇವಲ ಲೆಕ್ಕ ಮಾತ್ರ ಅಲ್ಲ, ಅದೊಂದು ವಿನ್ಯಾಸಗಳ ಹುಡುಕಾಟ. ನಾವು ಗಣಿತ ಅಂದ ತಕ್ಷಣ ನಮ್ಮ ತಲೆಗೆ ಬರುವುದು ನಂಬರ್ಸ್ಗಳು, ಶೇಪ್ಸ್ಗಳು, ಆಕಾರಗಳು ಅಲ್ವಾ? ಹಾಗೆ ಕೆಲವೊಂದು ಲೆಕ್ಕಗಳನ್ನ ಬಗೆಹರಿಸುವುದು ಗಣಿತದ ಮೂಲಭೂತ ಕ್ರಿಯೆಗಳು. ಹಾಗಾದ್ರೆ ಗಣಿತ ಅಷ್ಟು ಮಾತ್ರವಾ? ಅಲ್ಲ. ಗಣಿತ ಅಂದ ತಕ್ಷಣ ಹೆಚ್ಚಿನವರ ತಲೆಗೆ ಬರುವಂತಹದ್ದು ಅದೊಂದು ಕಬ್ಬಿಣದ ಕಡಲೆ ಅಂತ ಹೇಳಿ ಅಲ್ವಾ? ಆದ್ರೆ ಅದನ್ನ ಆಕ್ಚುಲಿ ಏನಂತ ಹೇಳಿದ್ರೆ, ಗಣಿತ ಅನ್ನೋದು ಒಂದು ಶ್ರೀಗಂಧಕ್ಕೆ ಸಮಾನ. ಅಂದ್ರೆ ಅದನ್ನ ತೇದಷ್ಟು ಸುವಾಸನೆ ಬರ್ತಾ ಇರ್ತದೆ. ಹಾಗೆ ಗಣಿತ ಅಂದ್ರೆ ಅಷ್ಟು ಸುಲಭ ಯಾವಾಗ ನಾವು ಅರ್ಥ ಮಾಡಿಕೊಂಡಾಗ. ಸೊ ಅಂತಹ ಗಣಿತದ ಒಂದು ಜರ್ನಿಯನ್ನ ಈ ಪಾಠದೊಂದಿಗೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಮ್ಮ ಸುತ್ತಲಿನ ಪ್ರತಿಯೊಂದರಲ್ಲೂ ವಿನ್ಯಾಸಗಳಿವೆ, ಅಂದ್ರೆ ಪ್ಯಾಟರ್ನ್ಸ್ ಇರ್ತದೆ. ಇವುಗಳನ್ನ ಹುಡುಕುವುದು ಮತ್ತು ಅವುಗಳ ಹಿಂದಿನ ರಹಸ್ಯ ಕಾರಣವನ್ನು ತಿಳಿಯುವುದೇ ಗಣಿತ. ಸೂರ್ಯ, ಚಂದ್ರ, ನಕ್ಷತ್ರಗಳ ಚಲನೆ, ಗುರುತ್ವಾಕರ್ಷಣೆಯ ಅನ್ವೇಷಣೆ ಇದೆಲ್ಲ ಹುಟ್ಟಿಕೊಂಡದ್ದು ಗಣಿತದಿಂದಲೇ. ಹಾಗೆಯೇ ಜೀವರಾಶಿಗಳ ರಚನೆ ಆಗಿರಬಹುದು, ರೋಗಿ ನಿರ್ಣಯ ಮತ್ತು ಚಿಕಿತ್ಸೆ, ರೋಗಗಳನ್ನ ಹೇಗೆ ಪತ್ತೆ ಹಚ್ಚೋದು, ಆ ಕ್ರೋಮೋಸೋಮ್ಗಳ ಸಂಖ್ಯೆ ಆಗಿರಬಹುದು, ಜೀವಕೋಶಗಳ ಸಂಖ್ಯೆ ಆಗಿರಬಹುದು, ಇದೆಲ್ಲವೂ ಗಣಿತಕ್ಕೆ ಸಂಬಂಧಪಟ್ಟದ್ದೇ. ಹಾಗೆ ಅಷ್ಟು ಮಾತ್ರ ಅಲ್ಲದೆ ತಂತ್ರಜ್ಞಾನಗಳು, ಸೇತುವೆಗಳ ನಿರ್ಮಾಣಗಳಲ್ಲಿ ಕೂಡ ಗಣಿತ ಏನ್ ಮಾಡ್ತದೆ, ತನ್ನ ಛಾಪನ್ನ ಮೂಡಿಸಿದೆ. ನಿಮ್ಗೆ ಇದು ಗಣಿತ ಅಂದ್ರೆ ಅರ್ಥ ಆಯ್ತು. ಈಗ ನಿಮ್ಮ ಪಾಠ ಪುಸ್ತಕದಲ್ಲಿರುವ ಪುಟ ಸಂಖ್ಯೆ 2ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಕಂಡು ಹಿಡೀರಿ ಅನ್ನೋದು. ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರ ಉದಾಹರಣೆಗಳನ್ನ ನೀವು ಯೋಚಿಸಬಲ್ಲಿರಾ ಎಂದು ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೀಗ ಗಣಿತ ಎಲ್ಲೆಲ್ಲ ಉಪಯೋಗ ಆಗ್ತದೆ ಅನ್ನೋದನ್ನ ಬರೆಯೋಣ. ಗಣಿತ ಎಲ್ಲಿ ಉಪಯೋಗ ಆಗ್ತದೆ? ವ್ಯವಹಾರಗಳಲ್ಲಿ ಅಲ್ವಾ? ವ್ಯವಹಾರಗಳಲ್ಲಿ ಏನಾಗ್ತದೆ, ಗಣಿತ ಉಪಯೋಗ ಆಗ್ತದೆ. ಅಂಗಡಿಗೆ ಹೋಗಿ ನೀವು 2 ಚಾಕ್ಲೇಟ್ ತಗೊಳ್ತೀರಾ, ಅದಕ್ಕೆ 10 ರೂಪಾಯಿಯನ್ನ ಕೊಡ್ತೀರಾ. ಹಾಗಾದ್ರೆ ಒಂದು ಚಾಕ್ಲೇಟ್ಗೆ 5 ರೂಪಾಯಿ ಅಂತ ಹೇಳಿ ನಿಮಗೆ ನೆನಪಾಗ್ತದೆ. ಸೊ ಅಲ್ಲಿ ನಾವು ಗಣಿತವನ್ನ ಉಪಯೋಗಿಸ್ತೇವೆ. ಅಷ್ಟು ಮಾತ್ರವಾ? ಅಲ್ಲ. ಅಡುಗೆಯಲ್ಲಿ ಹೇಗೆ ಗಣಿತ ಉಪಯೋಗ ಆಗ್ತದೆ? ಚಹಾ ಮಾಡ್ಬೇಕಾದ್ರೆ ಅಮ್ಮ ನೀರ್ ಹಾಕ್ತಾರಲ್ವಾ? 5 ಜನರಿದ್ದಾರೆ, 4 ಲೋಟೆ ನೀರ್ ಹಾಕ್ತೇನೆ ಅಥವಾ 5 ಲೋಟೆ ನೀರ್ ಹಾಕ್ತೇನೆ, ಇಷ್ಟು ಲೋಟೆ ಹಾಲು ಹಾಕ್ತೇನೆ, ಇಷ್ಟು ಚಮಚ ಸಕ್ಕರೆ ಹಾಕ್ತೇನೆ, ಇಷ್ಟು ಚಮಚ ಚಹಾ ಹುಡಿ ಹಾಕ್ತೇನೆ ಅನ್ನೋದು ಅಮ್ಮನಿಗೆ ಗೊತ್ತಿದೆ. ಅದು ಕೂಡ ಲೆಕ್ಕಾಚಾರವೇ. ಅಡಿಗೆಯಲ್ಲಿ ಕೂಡ ಗಣಿತವನ್ನ ಉಪಯೋಗಿಸ್ತಾರೆ. ಮತ್ತೆಲ್ಲಿ ಗಣಿತವನ್ನ ಉಪಯೋಗಿಸ್ತಾರೆ? ಕಟ್ಟಡಗಳ ತಯಾರಿಕೆಯಲ್ಲಿ ಅಲ್ವಾ? ಕಟ್ಟಡಗಳ ನಿರ್ಮಾಣದಲ್ಲಿ ಕೂಡ ಗಣಿತವನ್ನ ಉಪಯೋಗಿಸ್ತಾರೆ. ಎಷ್ಟು ಅಗಲದ ಬಾಗಿಲು ಬೇಕು ಅಲ್ವಾ? ಎಲ್ಲವೂ ಕೂಡ ಎಷ್ಟು ಎತ್ತರ ಬೇಕು, ಅದೆಲ್ಲವೂ ಏನು ಕಟ್ಟಡಗಳ ನಿರ್ಮಾಣಗಳಲ್ಲಿ ಉಪಯೋಗವಾಗುವುದು ಯಾವುದು? ಗಣಿತವೇ. ಅಷ್ಟು ಮಾತ್ರ ಅಲ್ಲದೆ ಬಾಹ್ಯಾಕಾಶದಲ್ಲಿ ಗ್ರಹಗಳ ನಡುವಿನ ದೂರ ಅರಿಯಲು ಅಲ್ವಾ? ಬಾಹ್ಯಾಕಾಶದಲ್ಲಿ ಕೂಡ ಏನ್ ಮಾಡ್ತೇವೆ ನಾವು? ಗಣಿತವನ್ನ ಉಪಯೋಗಿಸ್ತಾ ಇದ್ದೇವೆ ಅಲ್ವಾ? ಸೊ ಹಾಗೆಯೇ ಜೀವಶಾಸ್ತ್ರದಲ್ಲಿ ಕೂಡ ಗಣಿತವನ್ನು ಉಪಯೋಗಿಸ್ತೇವೆ. ಆದ್ರೆ ಇಷ್ಟು ಸಾಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ? ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು. ವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಳ್ಳುವುದು, ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು, ಸೇತುವೆಗಳು, ಮನೆಗಳು ಅಥವಾ ಇತರ ಸಂಕೀರ್ಣ ವಿನ್ಯಾಸಗಳನ್ನ ನಿರ್ಮಿಸುವುದು, ಟಿವಿಗಳು, ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು
ಬೈಸಿಕಲ್ಸ್ಗಳು, ರೈಲುಗಳು, ಕಾರುಗಳು, ವಿಮಾನಗಳು, ಕ್ಯಾಲೆಂಡರ್ಗಳು, ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ. ಸೊ ಮುನ್ನಡೆಗೆ, ಮನುಕುಲದ ಮುನ್ನಡೆಗೆ ಗಣಿತ ಹೇಗೆ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ಏನ್ ಮಾಡ್ತೇವೆ, ಬಜೆಟ್ ಅನ್ನ ಒಂದು ಸರ್ಕಾರ ಏನೇ ಇದ್ರೂ ಕೂಡ ವರ್ಷಕ್ಕೆ ಒಮ್ಮೆ ಬಜೆಟ್ ಮಾಡ್ತದೆ ಅಲ್ವಾ. ಆಗ ಏನ್ ಮಾಡ್ತೇವೆ, ಈ ಗಣಿತವನ್ನ ಉಪಯೋಗಿಸ್ತೇವೆ. ಇಷ್ಟು ಕೋಟಿ ಹಣ ಇಂತಹ ಒಂದು ಯಾವುದು ಕ್ಷೇತ್ರಕ್ಕೆ ನಾವು ಮೀಸಲಿಡ್ತಾ ಇದ್ದೇವೆ ಅಲ್ವಾ, ರಕ್ಷಣಾ ಕ್ಷೇತ್ರಕ್ಕೆ ಮೀಸಲಿಡ್ತೇವೆ, ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡ್ತೇವೆ, ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಮೀಸಲಿಡ್ತೇವೆ ಅನ್ನೋದು ಏನು, ಅಲ್ಲಿ ಕೂಡ ಗಣಿತ, ಹಣದ ವ್ಯವಹಾರ ನಡೀತಾ ಉಂಟು ಅಲ್ವಾ. ಅದು ಹಾಗೆಯೇ ಕೆಲವೊಂದು ಏನು ಉನ್ನತಿಗಳ ಇದಕ್ಕಾಗಿ ರಕ್ಷಣಾ ವ್ಯವಸ್ಥೆಯಲ್ಲಿ, ಅಥವಾ ಯಾವುದೇ ಒಂದು ರಾಕೆಟ್ಗಳನ್ನ ಮಾಡಲು, ಅಥವಾ ಅವುಗಳ ದೂರ ಎಷ್ಟು ದೂರ ಹೋಗ್ತದೆ ಅದು ಅನ್ನೋದನ್ನ ಲೆಕ್ಕಾಚಾರ ಮಾಡಲು ಅಲ್ವಾ, ಅಲ್ಲಿ ಕೂಡ ಗಣಿತವೇ. ಹಾಗೆ ಅಷ್ಟು ಮಾತ್ರನ, ಬಜೆಟ್ ನಲ್ಲಿ ಮಾತ್ರನ, ಜೀವ ವಿಜ್ಞಾನದಲ್ಲಿ ಗಣಿತ ಉಪಯೋಗ ಆಗ್ತದೆ. ಉದಾಹರಣೆಗೆ ಕ್ರೋಮೋಸೋಮ್ಗಳ ಸಂಖ್ಯೆ, ಕ್ರೋಮೋಸೋಮ್ಗಳ ಸಂಖ್ಯೆ, ಹಾಗೆಯೇ ATPಗಳ ಸಂಖ್ಯೆ ಇತ್ಯಾದಿ ಅಲ್ವಾ. ಅಷ್ಟು ಮಾತ್ರ ಅಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಉಪಯೋಗ ಆಗ್ತದೆ. ಹೇಗೆ, 0.25 mg ಕ್ಯಾಲ್ಪಾಲ್, ಇದು ಒಂದು ಮಾತ್ರೆ ಆಯ್ತಾ. ಸೊ ಅಥವಾ ಸಿರಪ್ನ ಇಷ್ಟೇ ತಗೊಳ್ಬೇಕು ಅಲ್ವಾ. ಅದು ಕೂಡ ಏನಾಗ್ತದೆ, ಮನುಕುಲದ ಮುನ್ನಡೆಗೆ ಹೆಲ್ಪ್ ಆಗ್ತದೆ. ಅದು ಕೂಡ ಗಣಿತದ ಒಂದು ಸಹಾಯವೇ ಅಲ್ವಾ. ಅಷ್ಟು ಮಾತ್ರ ಅಲ್ಲದೆ, ಈಗ ಮುಂದಕ್ಕೆ ಹೋಗೋಣ. ನಮ್ಮ ಮೊದಲ ಸುಳಿವು ಸಂಖ್ಯಾ ಅನುಕ್ರಮಗಳು. ನಂಬರ್ಸ್ ಅಲ್ಲಿ ಹೇಗೆ ವಿನ್ಯಾಸಗಳನ್ನ ಕಾಣ್ತೇವೆ ಅನ್ನೋದನ್ನ ನೋಡುವ. ಪೂರ್ಣ ಸಂಖ್ಯೆಗಳು ಅಂದ್ರೆ 0ಯಿಂದ ಶುರುವಾಗುವ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ. 0, 1, 2, 3, 4, 5, 6, 7 ಹಾಗೆ ಅಸಂಖ್ಯಾತ ಕೊನೆ ಇಲ್ಲದ ಸಂಖ್ಯೆಗಳ ತನಕ ಪೂರ್ಣ ಸಂಖ್ಯೆಗಳ ಒಂದು ವಿನ್ಯಾಸ ಇದೆ. ಈ ವಿನ್ಯಾಸಗಳನ್ನ ಅಧ್ಯಯನ ಮಾಡುವುದನ್ನು ಸಂಖ್ಯಾ ಸಿದ್ಧಾಂತ ಎಂದು ಕರೆಯುತ್ತೇವೆ. ಯಾವುದರ ಅಧ್ಯಯನ ಮಾಡುವುದನ್ನ, ಪೂರ್ಣ ಸಂಖ್ಯೆಗಳ ವಿನ್ಯಾಸದ ಅಧ್ಯಯನ ಮಾಡುವುದನ್ನ ಏನಂತ ಕರಿತೇವೆ, ಸಂಖ್ಯಾ ಸಿದ್ಧಾಂತ ಎಂದು ಕರಿತೇವೆ. ಈ ಕೆಳಗಿನ ಸಂಖ್ಯೆಗಳ ಸಾಲಿನಲ್ಲಿ ಅಡಗಿರುವ ರಹಸ್ಯ ನಿಯಮಗಳನ್ನ ನೀವು ಕಂಡುಹಿಡಿಯಬಲ್ಲಿರಾ? ಮುಂದಿನ ಸಂಖ್ಯೆ ಯಾವುದು ಎನ್ನುವುದನ್ನು ನೋಡುವ. ನೋಡಿ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಕೆಲವೊಂದು ಸಂಖ್ಯೆಗಳಿದೆ ಅಲ್ವಾ. ಯಾವ ಸಂಖ್ಯೆಗಳೆಲ್ಲ ಇದೆ ಹೇಳಿ ನೋಡೋಣ. ಯಾವ ಸಂಖ್ಯೆಗಳಿದೆ ಇಲ್ಲಿ? 1, 3, 5, 7, 9 ಅನ್ನೋ ಸಂಖ್ಯೆಗಳಿದೆ. ಅಷ್ಟು ಮಾತ್ರವ ಸಂಖ್ಯೆಗಳು ಇರುವಂತಹದ್ದು ಅಲ್ಲ, ಅದರ ನಂತರ ಕೂಡ ಸಂಖ್ಯೆಗಳು ಇದೆ ಅಲ್ವಾ. 1ಕ್ಕೆ 2 ಕೂಡಿಸಿದಾಗ, 1 ನಿಮಿಷ ಮಕ್ಕಳೇ, 1ಕ್ಕೆ 2 ಕೂಡಿಸಿದಾಗ 3 ಸಿಕ್ಕಿತ್ತು, 3ಕ್ಕೆ 2 ಕೂಡಿಸಿದಾಗ 5 ಸಿಕ್ಕಿತ್ತು, ಹಾಗೆ 5ಕ್ಕೆ 2 ಕೂಡಿಸಿದಾಗ 7 ಸಿಕ್ಕಿತ್ತು. ಈಗ 7ಕ್ಕೆ 2 ಕೂಡಿದಾಗ 9 ಸಿಕ್ಕಿತ್ತು. 9ಕ್ಕೆ 2 ಕೂಡಿಸಿ ನೋಡೋಣ, 10, 11 ಸಿಗ್ತದೆ. ಸೊ ಇನ್ನ ನಂತರ ಬರುವಂತದ್ದು 10ಕ್ಕೆ 2 ಕೂಡಿಸುವುದಂದ್ರೆ 13, ಆಗ 2 ಕೂಡಿದಾಗ 13 ಅನ್ನೋ ಸಂಖ್ಯೆ ಸಿಗ್ತದೆ. ಇದು ಕೂಡ ಒಂದು ಸಂಖ್ಯೆಗಳಲ್ಲಿ ಬರುವಂತಹ ವಿನ್ಯಾಸ ಆಗಿದೆ. ಈಗ ನೋಡೋದಾದ್ರೆ ಸಂಖ್ಯಾ ಅನುಕ್ರಮಗಳ ಡಿಕೋಡರ್ ಅಂದ್ರೆ ಸೀಕ್ವೆನ್ಸ್ ಡಿಕೋಡರ್ ಅಂದ್ರೆ ಹೇಗಿದೆ, ಯಾವ ಯಾವ ರೀತಿಯ ಸಂಖ್ಯೆಗಳಿದೆ, ಅದನ್ನ ಹೇಗೆ ಭೇದಿಸೋದು, ಅದರ ನಿಯಮ ಏನು ಅನ್ನೋದನ್ನ ಕಲಿಯೋಣ ಬನ್ನಿ. ಹಾಗೆ ಅದಕ್ಕೆ ಏನು ಅನುಗುಣವಾಗುವಂತೆ ಅಲ್ಲಿ ಚಿತ್ರಗಳ ಒಂದು ವಿಜುವಲ್ ಅನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಸುಲಭ ಆಗ್ತದೆ ನೋಡಿ. ಅನುಕ್ರಮದ ಹೆಸರು ಎಣಿಕೆಯ ಸಂಖ್ಯೆಗಳು ಅಂದ್ರೆ ಕೌಂಟಿಂಗ್ ನಂಬರ್ಸ್ ಅಂತ ಹೇಳ್ತಾರೆ. ಅದು ಸ್ಟಾರ್ಟ್ ಆಗುವುದು ಎಲ್ಲಿಂದ? 1ರಿಂದ ಅಲ್ವಾ. 1, 2, 3, 4, 5 ಅನ್ನೋದು ಅನುಕ್ರಮ ಸಂಖ್ಯೆಗಳು. ಸೊ ಈಗ ನೆಕ್ಸ್ಟ್ ಈಗ ನೋಡಿ, ಇದ್ರ ಹಿಂದಿನ ರಹಸ್ಯ ಹೇಗೆ ಅಂತ ಹೇಳಿದ್ರೆ, 1ಕ್ಕೆ 1 ಕೂಡಿದಾಗ 1 ಸಿಕ್ಕಿತು, ಹಾಗೆ 2ಕ್ಕೆ 1 ಕೂಡಿದಾಗ 3 ಸಿಕ್ಕಿತ್ತು, 3ಕ್ಕೆ 1 ಕೂಡಿದಾಗ 4 ಸಿಗ್ತದೆ, ಹಾಗೆ 4ಕ್ಕೆ 1 ಕೂಡಿದಾಗ 5 ಸಿಗ್ತದೆ. ಈಗ 5ಕ್ಕೆ 1 ಕೂಡಿ 6 ಸಿಗ್ತದೆ. ಸೊ ಇಲ್ಲಿ ಏನನ್ನ ಮಾಡಿದೆವು ನಾವು, ಹೇಗೆ ವಿನ್ಯಾಸ ರೂಪುಗೊಂಡಿದೆ, ಪ್ರತಿಯೊಂದಕ್ಕೂ ಒಂದೊಂದನ್ನ ಸೇರಿಸ್ತಾ ಹೋಗುವಂತಹದ್ದು ಅಲ್ವಾ. ಸೊ ಇದರಲ್ಲಿ ಚಿತ್ರ ನಂತರ ಮಾಡುದಾದ್ರೆ ಇಲ್ಲಿ 4, ಇಲ್ಲಿ 5, ಇಲ್ಲಿ
6 ಅನ್ನೋದು ಹೀಗೆ ಡಾಟ್ 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 ಇರ್ತಾ ಹೋದ ಹಾಗೆ ಅದನ್ನ ಎಣಿಕೆಯ ಸಂಖ್ಯೆಗಳು ಅಂತ ನಾವು ಕರಿತೇವೆ. ಈಗ ನೋಡಿ ಬೆಸ ಸಂಖ್ಯೆಗಳನ್ನ ನೋಡಿ. ಬೆಸ ಸಂಖ್ಯೆ ಅಂತ ಹೇಳಿದ್ರೆ 1, 3, 5, 7, 9, 11, 13 ಅಲ್ವಾ? 11, 13, 15 ಇವೆಲ್ಲ ಬೆಸ ಸಂಖ್ಯೆಗಳು. ಇದಕ್ಕೆಲ್ಲವೂ ಎರಡೆರಡೆರಡು ಸೇರ್ತಾ ಹೋಗುದು. ಬಟ್ ಇದ್ರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಈ ಸಂಖ್ಯೆಗಳು ಯಾವುದು ಕೂಡ ಎರಡರಿಂದ ಏನಾಗುವುದಿಲ್ಲ, ಭಾಗ ಆಗದ ಸಂಖ್ಯೆಗಳು. ಈಗ ನೋಡಿ 1 ಆಯ್ತು ಅಲ್ವಾ? 1, 2, 3, 4 ಆಯ್ತು. ಎಷ್ಟಾಯ್ತು? ಅನಂತರ 1, 2, 3. ಸೊ ಈ ರೀತಿ ಹೋಗ್ತಾ ಇರ್ತದೆ ಆ ಸಂಖ್ಯೆಗಳು, ಆಯ್ತಾ? ನಂತರ ಸಮಸಂಖ್ಯೆಗಳು. ಸಮಸಂಖ್ಯೆಗಳು ಅಂತ ಹೇಳಿದ್ರೆ ಎರಡರಿಂದ ಭಾಗ ಆಗುವಂತಹ ಸಂಖ್ಯೆಗಳು. ಎರಡರಿಂದ ಶುರುವಾಗ್ತದೆ, ಹಾಗೆ ಇಲ್ಲಿಗೆ ಎರಡನ್ನ ಕೂಡಿಸ್ಬೇಕಾಗ್ತದೆ. ಹಾಗೆ 4ಕ್ಕೆ ಎರಡನ್ನು ಕೂಡಿದಾಗ 6, 6ಕ್ಕೆ ಎರಡನ್ನ ಕೂಡಿದಾಗ 8, 8ಕ್ಕೆ ಎರಡನ್ನ ಕೂಡಿದಾಗ ಎಷ್ಟು? 10. ಹಾಗೆ 10ಕ್ಕೆ ಎರಡನ್ನ ಕೂಡಿದಾಗ ಎಷ್ಟು ಬರ್ತದೆ ಮಕ್ಕಳೇ? 12 ಬರ್ತದೆ. ಈ ರೀತಿ ಎರಡನ್ನ ಕೂಡ್ತಾ 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 ಹೋದ ಹಾಗೆ ಸಮಸಂಖ್ಯೆಗಳ ಒಂದು ಏನು ರಾಶಿ ಅಥವಾ ಶ್ರೇಣಿ ಸಿಗ್ತದೆ. ನಂತರ ಬರುವಂತಹದ್ದು ತ್ರಿಕೋನ ಸಂಖ್ಯೆಗಳು. ತ್ರಿಕೋನ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ನೋಡುವ. ನೋಡಿ, ತ್ರಿಕೋನ ಸಂಖ್ಯೆಗಳು ಅಂತ ಹೇಳಿದ್ರೆ ಫಸ್ಟ್ಗೆ 1 ಆಯ್ತಾ? ತ್ರಿಭುಜ ಆಗುವಂತಹ ಸಂಖ್ಯೆಗಳು 1, ಅನಂತರ 3. ಎಷ್ಟು ಸೇರಿಸಿದ್ರಿ ನೀವು? 1ಕ್ಕೆ 2 ಸೇರಿಸಿದಾಗ 3 ಬಂತು. 3ಕ್ಕೆ 6 ಸಿಗ್ಬೇಕಾದ್ರೆ 3ಕ್ಕೆ 3 ಸೇರಿಸ್ಬೇಕು ಅಲ್ವಾ? 3ಕ್ಕೆ 3 ಕೂಡಿದಾಗ 6 ಸಿಗ್ತದೆ. ಹಾಗೆ ನೆಕ್ಸ್ಟ್ 10 ಸಿಗ್ಬೇಕಾದ್ರೆ 4 ಕಾಣ್ಬೇಕು, 4 ಕೂಡ್ಬೇಕು. ಹಾಗೆ 10ಕ್ಕೆ 5 ಕೂಡಿದಾಗ 15 ಸಿಗ್ತದೆ. ನಿಮ್ಗೊಂದು ಪ್ಯಾಟರ್ನ್ ಸಿಕ್ಕಿತಾ? ನೆಕ್ಸ್ಟ್ ಸಂಖ್ಯೆ ಎಷ್ಟು ಅಂತ ಹೇಳಬಹುದಾ? 15ಕ್ಕೆ ಎಷ್ಟನ್ನ ಕೂಡಿಸ್ಬೇಕು? 6 ಕೂಡಿಸ್ಬೇಕು. ಆಗ 21 ಸಿಗ್ತದೆ. ಅದು ಕೂಡ ಯಾವುದು? ತ್ರಿಕೋನವನ್ನು ನಿರ್ಮಿಸುವಂತಹ ಚುಕ್ಕೆಗಳು, ಅಂದ್ರೆ ತ್ರಿಕೋನ ಸಂಖ್ಯೆಗಳು ಅಂತ ಹೇಳ್ತೇವೆ. ಹೀಗೆ ತ್ರಿಕೋನವನ್ನ ಹಾಕ್ತಾ ಹೋಗುದು, ಆಯ್ತಾ? ಸೊ ಇಲ್ಲಿ ಒಂದು ನೋಡಿ, ಇಲ್ಲಿ ಮೊದಲಿಗೆ 1 ಅನ್ನೋದೊಂದು ತ್ರಿಕೋನ ಸಂಖ್ಯೆ. ಇಷ್ಟು ತ್ರಿಕೋನ ಆಯ್ತು, 2 ಕೂಡಿಸಿದೆ. ಈಗ 3 ಕೂಡಿಸ್ತಾ ಇದ್ದೇನೆ. ತ್ರಿಕೋನ ಸಂಖ್ಯೆ ಆಯ್ತು. ಕೂಡಿಸಿ 1, 2, 3, 4, 5, 6 ಆಯ್ತು. 6 ಆಗ್ಬೇಕಾದ್ರೆ 1, 2, 3, 4 ಪುನಃ 6 + 4 10. ಹಾಗೆ ಇಲ್ಲಿ ಸೇರಿಸ್ತಾ ಹೋಗ್ತೇನೆ. ಆಗ ಏನಾಗ್ತದೆ? ಅಲ್ಲಿ ತ್ರಿಕೋನ ಸಂಖ್ಯೆಗಳಾಗ್ತದೆ. 10ಕ್ಕೆ 5 ಸೇರಿಸಿದಾಗ 15. ಪುನಃ 1, 2, 3, 4, 5, 6. 6 ಸೇರಿಸಿದಾಗ 21. ಈ ರೀತಿ ಹಾಕ್ತಾ ಹೋದಾಗ ಅದು ಏನಾಗ್ತದೆ? ತ್ರಿಕೋನ ಸಂಖ್ಯೆಗಳಾಗಿ ಬದಲಾಗ್ತಾ ಹೋಗ್ತದೆ. ಅರ್ಥ ಆಯ್ತಾ ನಿಮಗೆ? ಇದು ಏನು? ತ್ರಿಕೋನ ಸಂಖ್ಯೆಗಳು. ಹಾಗೆಯೇ ನೋಡಿ ಮಕ್ಕಳೇ, ನೆಕ್ಸ್ಟ್ ಬರುವಂತಹದ್ದು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಅಂತ ಹೇಳಿದ್ರೆ ಅದೇ ಸಂಖ್ಯೆಗೆ ಗುಣಿಸಿದಾಗ ಸಿಗುವಂತಹ ಸಂಖ್ಯೆಗಳು. ಉದಾಹರಣೆಗೆ 1 × 1 ಅಂತ ಹೇಳಿದ್ರೆ 1. 4 2 × 2 ಅಂತ ಹೇಳಿ ಬರಿಬಹುದು. 3 3 × 3 ಅಂತ ಹೇಳಿ ಬರಿಬಹುದು. ಹಾಗೆ 9 3 × 3 ಅಂತ ಬರಿಬಹುದು. 16 4 × 4 ಅಂತ ಬರಿಬಹುದು. 25 5 × 5 ಅಂತ ಬರಿಬಹುದು. ನೆಕ್ಸ್ಟ್ ಬರುವಂತಹ ಸಂಖ್ಯೆ 6. 6 × 6 ಅಂತ ಹೇಳಿದ್ರೆ 36. ಮತ್ತೆ ಬರುವಂತಹದ್ದು 7 × 7 ಅಂದ್ರೆ 49. ಇವೆಲ್ಲವೂ ಏನು? ವರ್ಗ ಸಂಖ್ಯೆಗಳು. ಅದೇ ರೀತಿ ಅದನ್ನು ಚಿತ್ರದಲ್ಲಿ ವಿಜುವಲೈಸ್ ಮಾಡೋದಾದ್ರೆ 1 ಆಯ್ತಾ, 2, 3, 4 ವರ್ಗ ಆಯ್ತಾ. ಈಗ ನೆಕ್ಸ್ಟ್ 1 ನಿಮಿಷ ಮಕ್ಕಳೇ, 2, 3, 4, 5 9 ಆಯ್ತಾ. ಹೀಗೆ 1, 2, 3, 4, 5, 6, 7 ಹೀಗೆ ಸೇರಿಸ್ತಾ ಹೋಗಿ ನೋಡೋಣ. ಅದು ವರ್ಗ ಆಗ್ತಾ ಹೋಗ್ತದೆ. ವರ್ಗ ಅಂತ ಹೇಳಿದ್ರೆ ಪ್ಲಸ್ ಆಗ್ಬೇಕು. ಹೀಗೆ 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 ಅಂದ್ರೆ ಒಂದು ಚೌಕ ಆಗ್ತಾ ಹೋಗ್ಬೇಕು. ಅದಕ್ಕೆ ವರ್ಗ ಅಂತ ಹೇಳ್ತಾರೆ. ಸೊ ಅದು ಯಾವುದು? ವರ್ಗ ಸಂಖ್ಯೆಗಳು. ನಂತರ ಬರುವಂತಹದ್ದು ಘನ ಸಂಖ್ಯೆಗಳು. ಘನ ಸಂಖ್ಯೆ ಅಂತ ಹೇಳಿದ್ರೆ ಒಂದೇ ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ ಸಿಗುವಂತಹದ್ದು ಘನ ಸಂಖ್ಯೆ. 1 × 1 × 1. ಹಾಗೆಯೇ 2 × 2 × 2. ಹಾಗೆಯೇ 3 × 3 × 3. ಹಾಗೆಯೇ 4 × 4 × 4. ಹಾಗೆಯೇ 5 × 5 × 5. ನೆಕ್ಸ್ಟ್ ಎಷ್ಟು? 6 × 6 × 6 ಎಷ್ಟು ಬರ್ತದೆ? 6 36. 36 6 ಎಷ್ಟು ಅಂತ ಹೇಳಿ ನೋಡೋದಾದ್ರೆ 6 36 3 ಉಳಿಯಿತು.
ಮೂರ್ಲಿ 18, 18ಕ್ಕೆ 3 ಸೇರಿಸಿ ನೋಡೋಣ, 21. ಸೊ ನೆಕ್ಸ್ಟ್ ನಂಬರ್ 126 ಅನ್ನೋದು. ಹಾಗೆ ನೆಕ್ಸ್ಟ್ ಬೇಕಾದ್ರೆ ನಾವು ಎಷ್ಟರಿಂದ ಗುಣಿಸ್ಬೇಕು, 7 ಗುಣಿಸಿ 7 ಗುಣಿಸು 7 ಹೀಗೆ ಮಾಡ್ತಾ ಹೋಗೋದನ್ನ ಅದನ್ನ ಏನಂತ ಹೇಳ್ತಾರೆ, ಘನ ಸಂಖ್ಯೆಗಳು ಅಂತ ನಾವು ಕರಿತೇವೆ. ಅರ್ಥ ಆಗ್ತಾ ಉಂಟಾ ನಿಮಗೆ? ಈಗ ಬೆಳೆಯುವ ವಿನ್ಯಾಸಗಳು ಅಥವಾ ವಿಹಾರಾಂಕ ಸಂಖ್ಯೆಗಳು ಮತ್ತು ಘಾತಗಳು ಅನ್ನೋದನ್ನ ನೋಡಿ. ಘಾತಗಳು ಅಥವಾ ವಿಹಾರಾಂಕ ಸಂಖ್ಯೆಗಳು ಅಂತ ಹೇಳಿದ್ರೆ, ವಿಹಾರಾಂಕ ಸಂಖ್ಯೆಗಳಂತ ಹೇಳಿದ್ರೆ ಹಿಂದಿನ ಸಂಖ್ಯೆಯನ್ನ ಕೂಡಿಸ್ತಾ ಹೋಗುದು, ಆಯ್ತಾ? ಆಗ ಮುಂದೆ ಒಂದು ಸಂಖ್ಯೆ ಸಿಗ್ತದೆ, ಅದನ್ನ ವಿಹಾರಾಂಕ ಸಂಖ್ಯೆಗಳು ಅಂತ ಹೇಳ್ತೇವೆ. ಈಗ 1 ಅನ್ನೋ ಸಂಖ್ಯೆ, 1ಕ್ಕೆ 1ನ್ನ ಕೂಡಿಸಿದ್ರೆ ಎಷ್ಟು, ಅಲ್ಲ, 1 ಅನ್ನೋ ಸಂಖ್ಯೆ, 1ಕ್ಕೆ 0 ಕೂಡಿಸುದು ಹಿಂದಿನ ಸಂಖ್ಯೆ 1. ಹಾಗೆ 1ಕ್ಕೆ ಇನ್ನೊಂದು 1ನ್ನ ಸೇರಿಸಿದ್ರೆ 2, 2ಕ್ಕೆ ಅದರ ಹಿಂದಿನ ಸಂಖ್ಯೆ 1ನ್ನ ಸೇರಿಸಿದ್ರೆ ಎಷ್ಟು, 3. ಹಾಗೆ 3ಗೆ ಅದರ ಹಿಂದಿನ ಸಂಖ್ಯೆ 2ನ್ನ ಕೂಡಿಸಿದ್ರೆ ಸೇರಿಸುದು ಬರುದೆಷ್ಟು, 5. ಹಾಗೆಯೇ 5ಕ್ಕೆ ಅದರ ಹಿಂದಿನ ಸಂಖ್ಯೆ ಎಷ್ಟು, 5ಕ್ಕೆ ಅದರ ಹಿಂದಿನ ಸಂಖ್ಯೆ 3 ಅಲ್ವಾ, 3 ಬಂದದಲ್ವಾ, 3ನ್ನ ಸೇರಿಸಿದಾಗ ಸೇರಿಸಿದ ಸಂಖ್ಯೆ ಆಯ್ತಾ, 3ನ್ನ ಸೇರಿಸಿದಾಗ ಬರುವುದು 8. 8ಕ್ಕೆ ಅದರ ಹಿಂದಿನ ಸಂಖ್ಯೆ ಅಂದ್ರೆ 5 ಬಂದದಲ್ವಾ, 5ನ್ನ ಸೇರಿಸಿದಾಗ ಸಿಗುವಂತಹದ್ದು ಎಷ್ಟು, 13. ಹಾಗೆ 13ಕ್ಕೆ ಅದರ ಹಿಂದಿನ ಸಂಖ್ಯೆ 8ನ್ನ ಸೇರಿಸಿದಾಗ ಬರುವಂತಹದ್ದು 21. 21ಕ್ಕೆ ಅದರ ಹಿಂದಿನ ಸಂಖ್ಯೆಯನ್ನ ಅಂದ್ರೆ 13ನ್ನ ಸೇರಿಸಿದಾಗ ಬರುವಂತಹದ್ದು ಎಷ್ಟು, 34 ಅಲ್ವಾ. 1 + 3 4, 2 + 1 3. ಸೊ 34ಕ್ಕೆ 21ನ್ನ ಕೂಡಿಸುದು. ಹೀಗೆ ಹೋಗ್ತಾ ಇದೆ. ಆ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ, ವಿಹಾರಾಂಕ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಈಗ ನೆಕ್ಸ್ಟ್ ನೋಡಿ, ಘಾತ ಸಂಖ್ಯೆಗಳು. ಘಾತ ಅಂತ ಹೇಳಿದ್ರೆ 1ಕ್ಕೆ 1 ಅನ್ನೋದು ಸಂಖ್ಯೆ, ಆಯ್ತಾ? 1ಕ್ಕೆ 2ನ್ನ ಕೂಡಿಸಿದ್ರೆ ಎಷ್ಟು, 2. ಹಾಗೆ 2ಕ್ಕೆ 2ನ್ನ ಕೂಡಿಸಿದ್ರೆ ಎಷ್ಟು, 4. 4 ಬಂದ ಸಂಖ್ಯೆಗೆ 2ನ್ನ ಗುಣಿಸಿದ್ರೆ ಎಷ್ಟು, 8. 8ಗೆ ಪುನಃ 2ನ್ನ ಗುಣಿಸಿದ್ರೆ ಎಷ್ಟು, 16. ಹಾಗೆ 16ಕ್ಕೆ 2ನ್ನ ಗುಣಿಸಿದ್ರೆ ಎಷ್ಟು, 32. 32ಗೆ 2ನ್ನ ಗುಣಿಸಿದ್ರೆ ಎಷ್ಟು, 64. 64ಕ್ಕೆ 2ನ್ನ ಗುಣಿಸಿದ್ರೆ ಎಷ್ಟು, 128. ಸೊ ಈ ರೀತಿ ಪ್ರತಿಯೊಂದಕ್ಕೂ 2 ಗುಣಿಸ್ತಾ ಹೋಗುದು, ಬಂದ ಉತ್ತರಕ್ಕೆ 2 ಗುಣಿಸ್ತಾ ಹೋಗುದು 2ರ ಘಾತ ಸಂಖ್ಯೆಗಳು. ಇದೇ ರೀತಿ 3ರ ಘಾತ ಸಂಖ್ಯೆಗಳು ಬರ್ತದೆ. ಅಂದ್ರೆ ಪ್ರತಿಯೊಂದು ಸಂಖ್ಯೆಗೂ 3ರಿಂದ ಗುಣಿಸ್ತಾ ಹೋಗುದು, ಬಂದ ಉತ್ತರಕ್ಕೆ 3ನ್ನ ಗುಣಿಸ್ತಾ ಹೋಗುದು, ಆಯ್ತಾ? ಸೊ ಅದು 3ರ ಘಾತ ಆಗ್ತದೆ. ಈಗ ನಾವು ನೋಡಿ, ಸುಳಿವುಗಳನ್ನ ಚಿತ್ರಗಳಾಗಿ ಬದಲಾಯಿಸುವುದು ಹೇಗೆ ಅನ್ನೋದನ್ನ ನೋಡೋಣ. ಗಣಿತದ ವಿನ್ಯಾಸಗಳನ್ನ ಅರ್ಥ ಮಾಡಿಕೊಳ್ಳಲು ಚಿತ್ರಗಳನ್ನ ಬರೆಯುವುದು ಅತ್ಯುತ್ತಮ ಮಾರ್ಗ. ಸಂಖ್ಯಾ ಅನುಕ್ರಮಗಳು ವಾಸ್ತವದಲ್ಲಿ ಆಕಾರಗಳೇ ಆಗಿದೆ. ಅಂದ್ರೆ ಸಂಖ್ಯೆಗಳು ಏನಿದೆ ನೋಡಿ, ಅದಕ್ಕೊಂದು ಆಕಾರ ಇದೆ. ವರ್ಗ ಸಂಖ್ಯೆಗಳನ್ನ ನಾವು ಈ ರೀತಿ ಮಾಡ್ತಾ ಹೋಗ್ಬೋದು. ಆಗ ಹೇಳಿದ ಹಾಗೆ ತ್ರಿಕೋನ ಸಂಖ್ಯೆಗಳನ್ನ ಈ ರೀತಿ ಮಾಡ್ತಾ ಹೋಗ್ಬಹುದು. ನಿಮ್ಗೆ ಗೊತ್ತಿದೆ, ನಾನು ಆಗ ತೋರಿಸಿದೆ, ಅದನ್ನ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಂತರ ನಾನು ಮಾಡಿಬೇಕಾದ್ರೆ ತೋರಿಸ್ತೇನೆ ನಿಮ್ಗೆ. ನೋಡಿ, ವರ್ಗ ಸಂಖ್ಯೆ ಅಂತ ಹೇಳಿದ್ರೆ 1 ಆದ್ರೆ ಇಲ್ಲೊಂದು ಹಾಕಿದ್ರೆ 2ನೇ ವರ್ಗ ಆಗ್ತದೆ. ಹಾಗೆ ನಂತರ ಇಲ್ಲೊಂದು ಎಕ್ಸ್ಟ್ರಾ ಇಲ್ಲೊಂದು ಹಾಕಿ ಇಲ್ಲಿ ಹಾಕಿದ್ರೆ ಇನ್ನೊಂದು ವರ್ಗ ಆಗ್ತದೆ. ಹಾಗೆ 1 2 3 ಈಚೆಗೊಂದು 4 5 6 ಇದೊಂದು ವರ್ಗ ಸಂಖ್ಯೆ ಆಗ್ತದೆ. ಇದು 4 × 4ರ ವರ್ಗ ಸಂಖ್ಯೆ. 1 2 3 4 5 ಹೀಗೆ ಮಾಡಿದ್ರೆ 5ರ ವರ್ಗ ಸಂಖ್ಯೆ ಆಗ್ತದೆ. ಇಲ್ಲೇ ಇದೇ ರೀತಿ ನೋಡಿ, ಈಚೆಗೊಂದು ಹಾಕಿ ಇಲ್ಲಿಗೆ ಹಾಕಿದ್ರೆ ಇದು 6ರ ವರ್ಗ ಸಂಖ್ಯೆ ಆಗ್ತದೆ. ನೋಡಿ, 6ರ ವರ್ಗ ಸಂಖ್ಯೆನ ನಾವು ಚಿತ್ರದ ರೂಪದಲ್ಲಿ ಬಿಡಿಸಬಹುದು ಅನ್ನೋದನ್ನ ಗಣಿತ ಏನ್ ಮಾಡ್ತದೆ, ಹೇಳಿ ಕೊಡ್ತದೆ ನಮ್ಗೆ. ಬಟ್ ನಾವ್ ಇದನ್ನೆಲ್ಲ ಕಲೀಲೇ ಇಲ್ಲ ಸಣ್ಣ ಕ್ಲಾಸಲ್ಲಿ ಅಲ್ವಾ. ಸಂಖ್ಯೆಗಳನ್ನ ಏನ್ ಮಾಡಿ ಫೋರ್ಸ್ಫುಲಿ ನಾವು ಕಲ್ತದ್ದು. ಈಗ ನಿಮ್ಮ ವಿಜ್ಞಾನ ಅಂದ್ರೆ ಗಣಿತ ಪ್ರಕಾಶ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಂಖ್ಯೆಗಳು ವಾಸ್ತವದಲ್ಲಿ ಅದು ವಿನ್ಯಾಸಗಳೇ ಅಥವಾ ಅದು ಆಕಾರಗಳೇ ಅನ್ನೋದನ್ನ ಹೇಳ್ತಾ ಇದೆ. ಹಾಗೆ ತ್ರಿಕೋನ ಸಂಖ್ಯೆಗಳು ತ್ರಿಭುಜ ಆಗುವ ರೀತಿಯಲ್ಲಿ ಅದನ್ನ ಹಾಕ್ತಾ ಹೋಗುವಂತದ್ದು. ಸೊ ಅದನ್ನ ತ್ರಿಕೋನ ಸಂಖ್ಯೆಗಳು ಅಂತ ನಾವು ಹೇಳ್ತೇವೆ. ಈಗ ನೋಡಿ, ನೆಕ್ಸ್ಟ್ ಒಂದು ಪ್ರಶ್ನೆಗೆ ಬರೋಣ. ಅದು ನಿಮ್ಮ ಪುಸ್ತಕದ ಪುಟ ಸಂಖ್ಯೆ 3ರಲ್ಲಿ ಇದೆ.
ಕೋಷ್ಟಕದಲ್ಲಿ ಒಂದರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನ ನೀವು ಗುರುತಿಸಬಲ್ಲಿರ. ಪ್ರತಿ ಶ್ರೇಣಿಯ ವಿನ್ಯಾಸ ಅಂತ ಹೇಳಿದ್ರೆ ಅದು ಹೀಗೆ, ಒಂದು ನಿಮಿಷ, ಒಂದು 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 ಹೀಗೆ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಪ್ರತಿಯೊಂದಕ್ಕೂ ಒಂದೊಂದನ್ನ ಕೂಡಿಸ್ತಾ ಹೋಗುದು. ಮತ್ತೆ 1, 3, 5, 7, 9 ಹೀಗೆ 11 ಇದು ಕೊಟ್ಟಿದ್ದಾರೆ. ನಾನಾಗ ಎಕ್ಸ್ಪ್ಲೇನ್ ಮಾಡಿದಲ್ಲ, ಎಲ್ಲಿ ಗೊತ್ತಾ? ಇದು ಉಂಟಲ್ಲ, ಇದುವೇ ಕೋಷ್ಟಕ. ಇಲ್ಲೇ ಇದೆ, ಅದರ ರಹಸ್ಯ ನಿಯಮ ಏನು ಅನ್ನೋದು ಅಲ್ಲೇ ಇದೆ. ಸೊ ಹಾಗಾಗಿ ನಾನು ಅದನ್ನ ಇನ್ನೊಮ್ಮೆ ಮಾಡಿ ತೋರಿಸುವುದಿಲ್ಲ. ಇದನ್ನು ನಾವು ಬೆಸ ಸಂಖ್ಯೆಗಳು ಅಂತ ಹೇಳ್ತೇವೆ. ಬೆಸ ಸಂಖ್ಯೆಗಳು ಅಂತ ಹೇಳಿದ್ರೆ 2ರಿಂದ ಭಾಗ ಆಗದ ಸಂಖ್ಯೆಗಳು. ನೆಕ್ಸ್ಟ್ ಬರುವಂತಹದ್ದು 2, 4, 6, 8, 10, 12 ಇದು 2ರಿಂದ ಭಾಗ ಆಗುವ ಸಂಖ್ಯೆಗಳು. ಇದನ್ನ ಏನಂತ ಹೇಳ್ತೇವೆ? ಸಮ ಸಂಖ್ಯೆಗಳು ಅಂತ ಹೇಳ್ತೇವೆ. ಮತ್ತೆ ಬರುವುದು ವರ್ಗ ಸಂಖ್ಯೆ, ಘಾತ ಸಂಖ್ಯೆ, 2ರ ಅಂದ್ರೆ ಘಾತ ಸಂಖ್ಯೆ ಬರ್ತದೆ ಅಲ್ವಾ. ಹಾಗೆಯೇ ಏನ್ ಬರ್ತದೆ? ಘನ ಸಂಖ್ಯೆ ಬರ್ತದೆ, 2ರ ಘಾತ, 3ರ ಘಾತ, ತ್ರಿಕೋನೀಯ ಸಂಖ್ಯೆಗಳು ಇದೆಲ್ಲವೂ ಬರ್ತದೆ. ಅದನ್ನ ನಾವಾಗ್ಲೇ ನೋಡಿದ್ದೇವೆ. ನಾನು ಅದನ್ನ ತುಂಬಾ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಅದೇ ಪುಟದಲ್ಲಿ 2ನೇ ಪ್ರಶ್ನೆ ಇದೆ ನೋಡಿ. ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ರೂಪಿಸುವ ನಿಯಮವೇನು ಎಂಬುದನ್ನ ನಿಮ್ಮದೇ ಪದಗಳಲ್ಲಿ ಬರೆಯಿರಿ. ಈಗ ನೋಡಿ, ಇಲ್ಲಿ ಒಂದು ಹಾಕ್ತಾ ಹೋಗ್ತಾರೆ. ಸೊ ಇದಕ್ಕೆ ಹೇಗೆ ಮುಂದಿನ ಪದ ಬರಿಬೇಕು? 1 + 0 1. ಪುನಃ ಬಂದ 1ಕ್ಕೆ +0 ಮಾಡಿದ್ರೆ 1, +0 ಮಾಡಿದ್ರೆ 1. ಇದು ಏನಾಗ್ತದೆ? 1ರ ಸಂಖ್ಯೆಗಳು, 1 ಸಂಖ್ಯೆಯ ಗುಂಪುಗಳು. ಹಾಗೆ ಇದು ಎಣಿಕೆ ಸಂಖ್ಯೆಗಳು ಅಲ್ವಾ. 1ಕ್ಕೆ ಎಷ್ಟನ್ನ ಕೂಡಿಸಿದಾಗ 2 ಬರ್ತದೆ? 1. 2ಕ್ಕೆ ಪುನಃ 1ಅನ್ನ ಕೂಡಿಸಿದಾಗ 3. 3ಕ್ಕೆ 1ಅನ್ನ ಕೂಡಿಸಿದಾಗ ಬರುವಂತಹದ್ದು 4. 4ಕ್ಕೆ 1ಅನ್ನ ಕೂಡಿಸಿದಾಗ ಬರುವಂತಹದ್ದು 5. 5ಕ್ಕೆ 1ಅನ್ನ ಕೂಡಿಸುವಾಗ ಬರುವಂತಹದ್ದು 6. ಹಾಗೆ 6ಕ್ಕೆ 1ಅನ್ನ ಕೂಡಿಸುವಾಗ ಬರುವಂತಹದ್ದು 7. ಈಗ 7ಕ್ಕೆ 1ಅನ್ನ ಕೂಡಿಸಿ ನೋಡೋಣ. ಅಲ್ಲಿ ಬರುವಂತಹದ್ದು 8. ಪುನಃ 1ಅನ್ನ ಕೂಡಿಸಿ 9 ಬರ್ತದೆ. ಹಾಗೆ ಇನ್ನೊಂದು 1ಅನ್ನ ಕೂಡಿಸಿ 9ಕ್ಕೆ ಆಗ 10 ಬರ್ತದೆ. ಬರ್ದೇವಲ್ವಾ? 3 ಸಂಖ್ಯೆಗಳನ್ನ, ಮುಂದಿನ 3 ಸಂಖ್ಯೆಗಳನ್ನ ಬರ್ದೆವು. ಹಾಗೆ ಇದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದನ್ನ ಕೂಡಿಸ್ತಾ ಹೋಗ್ಬೇಕು ಅಂತ ಹೇಳಿ ಬರಿಬಹುದು. ಈಗ ನೆಕ್ಸ್ಟ್ ನೋಡಿ, 1, 3, 5 1ಕ್ಕೆ 2ಅನ್ನ ಕೂಡಿಸಿದ್ರೆ 3 ಬರ್ತದೆ. 3 ಸಂಖ್ಯೆಗೆ ಪುನಃ 2ಅನ್ನ ಕೂಡಿಸಿದ್ರೆ 5 ಬರ್ತದೆ. 4, 5. ಹಾಗೆ 5ಕ್ಕೆ 2ಅನ್ನ ಕೂಡಿಸಿ 6 ಮತ್ತು 7 7 ಬರ್ತದೆ. 7ಕ್ಕೆ 2ಅನ್ನ ಕೂಡಿಸಿ 9 ಬರ್ತದೆ. ಹಾಗೆ 9ಕ್ಕೆ 2ಅನ್ನ ಕೂಡಿಸಿ 11 ಬರ್ತದೆ. 11ಕ್ಕೆ 2ಅನ್ನ ಕೂಡಿಸಿ 13 ಬರ್ತದೆ. ಈಗ 13ಕ್ಕೆ 2ಅನ್ನ ಕೂಡಿಸಿ 15 ಬರ್ತದೆ. ಸೊ 15ಕ್ಕೆ 2ಅನ್ನ ಕೂಡಿಸಿ 17 ಬರ್ತದೆ. ಹಾಗೆ 17ಕ್ಕೆ 2ಅನ್ನ ಕೂಡಿಸಿ ಎಷ್ಟು ಬರ್ತದೆ? 19 ಬರ್ತದೆ. ಇದು ಬೆಸ ಸಂಖ್ಯೆಗಳ ಗುಂಪು. ಆಯ್ತಾ? ಯಾವ ಗುಂಪು? ಬೆಸ ಸಂಖ್ಯೆಗಳ ಗುಂಪು ಅಂತ ಹೇಳಬಹುದು ನಾವು. ಹಾಗೆ 2ರಿಂದ ಶುರುವಾಗುವ ಸಂಖ್ಯೆಗಳು. ಇಲ್ಲಿ ಕೂಡ ನಾವು ನೋಡಿ, 4 ಬರ್ಬೇಕಾದ್ರೆ ನಾವು 2 ಸಂಖ್ಯೆಗೆ 2ಅನ್ನ ಕೂಡಿಸ್ಬೇಕು. ಹಾಗೆ 6 ಬರ್ಬೇಕಾದ್ರೆ ಇಲ್ಲಿ ಕೂಡ 2ಅನ್ನ ಕೂಡಿಸ್ಬೇಕು. ಹಾಗೆ 8 ಬರ್ಬೇಕಾದ್ರೆ 2ಅನ್ನ ಕೂಡಿಸ್ಬೇಕು. 10 ಬರ್ಬೇಕಾದ್ರೆ 2ಅನ್ನ ಕೂಡಿಸ್ಬೇಕು. 12 ಬರ್ಬೇಕಾದ್ರೆ 2ಅನ್ನ ಕೂಡಿಸ್ಬೇಕು. 14 ಬರ್ಬೇಕಾದ್ರೆ 2ಅನ್ನ ಕೂಡಿಸ್ಬೇಕು. ನಂತರದ ಸಂಖ್ಯೆ ಬರ್ಬೇಕಾದ್ರೆ ಪುನಃ 2ಅನ್ನ ಕೂಡಿಸಿ 15, 16. ಸೊ 2ಅನ್ನ ಕೂಡಿಸ್ತೇವೆ. ಪುನಃ 17, 18 2ಅನ್ನ ಕೂಡಿಸ್ತೇವೆ. ಪುನಃ 20 2ಅನ್ನ ಕೂಡಿಸಿದೆವು. ಈ ರೀತಿ ಸಂಖ್ಯೆಗಳ ಶ್ರೇಣಿ ಮುಂದುವರಿತಾ ಹೋಗ್ತದೆ. ಆಯ್ತಾ? ಇದನ್ನ ನಾವು ಏನಂತ ಕರಿತೇವೆ? ಸಮ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. 2ರಿಂದ ಭಾಗ ಆಗುವ ಸಂಖ್ಯೆಗಳು. ಈಗ ನೋಡಿ, 1ಕ್ಕೆ 2ಅನ್ನ ಕೂಡಿಸಿದ್ರೆ 3 ಬರ್ತದೆ. ಈ 3ಕ್ಕೆ 3ಅನ್ನ ಕೂಡಿಸಿದ್ರೆ 6 ಬರ್ತದೆ. 6ಕ್ಕೆ 10ಅನ್ನ ಕೂಡಿಸಿ 4ಅನ್ನ ಕೂಡಿಸಿದ್ರೆ 10 ಬರ್ತದೆ. 10ಕ್ಕೆ 5 ಸಂಖ್ಯೆಯನ್ನ ಕೂಡಿಸಿದ್ರೆ 15 ಬರ್ತದೆ. 15ಗೆ 6ಅನ್ನ ಕೂಡಿಸಿದ್ರೆ 21 ಬರ್ತದೆ. 21ಕ್ಕೆ 7ಅನ್ನ ಕೂಡಿಸಿದ್ರೆ 28 ಬರ್ತದೆ. ಹಾಗಾದ್ರೆ 28ಕ್ಕೆ ನಾವು ಎಷ್ಟನ್ನ ಕೂಡಿಸ್ಬೇಕು? 8ಅನ್ನ ಕೂಡಿಸ್ಬೇಕು. ಇದು ನೋಡಿ, ಎಣಿಕೆ ಸಂಖ್ಯೆಗಳು ಹೋಗ್ತಾ ಇದೆ. 28ಕ್ಕೆ 8ಅನ್ನ ಕೂಡಿಸಿದ್ರೆ 36 ಬರ್ತದೆ. 36ಕ್ಕೆ 9ಅನ್ನ ಕೂಡಿಸಿ. 36ಕ್ಕೆ 9ಅನ್ನ ಕೂಡಿಸಿ ಆಗ ಏನಾಗ್ತದೆ? ಎಷ್ಟು ಬರ್ತದೆ? 46
5 ಅನ್ನೋ ಸಂಖ್ಯೆ ಬರ್ತದೆ. 45ಕ್ಕೆ ಎಷ್ಟನ್ನ ಕೂಡಿಸ್ಬೇಕು? 10ನ್ನ ಕೂಡಿಸ್ಬೇಕು, 55 ಅನ್ನೋ ಸಂಖ್ಯೆ ಬರ್ತದೆ. ಸೊ ಇದು ಎಣಿಕೆ ಕ್ರಮಗಳನ್ನ ಬರೆಯುವಂತಹದ್ದು. ಇದನ್ನ ಏನಂತ ಹೇಳ್ತೇವೆ ನಾವು? ವಿಹಾರಾಂಕ ಸಂಖ್ಯೆಗಳು ಅಲ್ವಾ? ವಿಹಾರಾಂಕ ಸಂಖ್ಯೆಗಳು ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ ನೋಡೋದಾದ್ರೆ ನೆಕ್ಸ್ಟ್ ಸಂಖ್ಯೆಗಳನ್ನ ನೋಡಿ. ಇದು ಹೇಗಿದೆ? ಒಂದನ್ನ ಒಂದರಿಂದ ಗುಣಿಸಿದಾಗ 1. 4 ಹೇಗೆ ಬರ್ತದೆ? 2ರನ್ನು 2ರಿಂದ ಗುಣಿಸಿದಾಗ 4. 3ಅನ್ನ 3ರಿಂದ ಗುಣಿಸಿದಾಗ 9. 4ಅನ್ನ 4ರಿಂದ ಗುಣಿಸಿದಾಗ 16. 5ಅನ್ನ 5ರಿಂದ ಗುಣಿಸಿದಾಗ 25. 6ಅನ್ನ 6ರಿಂದ ಗುಣಿಸಿದಾಗ 36. 7ಅನ್ನ 7ರಿಂದ ಗುಣಿಸಿದಾಗ 49. ಈಗ 8ಅನ್ನ 8ರಿಂದ ಗುಣಿಸಿದಾಗ 64. ಹಾಗೆ 9ಅನ್ನ 9ರಿಂದ ಗುಣಿಸಿದಾಗ ಎಷ್ಟು? 81. ಹಾಗೆ 10ಅನ್ನ 10ರಿಂದ ಗುಣಿಸಿದಾಗ ಬರುವಂತಹದ್ದು 100. ಈ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ ಗೊತ್ತಾ? ಈ ಸಂಖ್ಯೆಗಳನ್ನ ನಾವು ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋದಾದ್ರೆ ಇಲ್ಲೊಂದು ಸಂಖ್ಯೆ ಇದೆ ನೋಡಿ. ಈ ಸಂಖ್ಯೆಗಳು ಹೇಗೆ ಬಂದದ್ದು? ಒಂದನ್ನ 3 ಸಲ ಗುಣಿಸ್ಬೇಕು ನೀವು. ನೋಡಿ 1 1 1 ಎಷ್ಟು ಬಂತು? ಒಂದೇ ಬಂತು. 2ಅನ್ನ 3 ಸಲ ಗುಣಿಸಿದಾಗ 2 2 2 ಎಷ್ಟು ಬಂತು? 8 ಬಂತು. ಹಾಗೆಯೇ 3 3 3 3 ಸಲ ಗುಣಿಸಿ. 3 3 9 9 3 27. ಹಾಗೆಯೇ 4ಅನ್ನ 4 ಸಲ ಗುಣಿಸಿ, ಸಾರಿ 4 ಅಲ್ಲ 3 ಸಲ ಗುಣಿಸಿ 64. ಹಾಗೆ 5ಅನ್ನ 3 ಸಲ ಗುಣಿಸಿದಾಗ 125. 6ಅನ್ನ 3 ಸಲ ಗುಣಿಸಿದಾಗ 216. ಹಾಗೆ ನೆಕ್ಸ್ಟ್ ಯಾವ್ದನ್ನ 3 ಸಲ ಗುಣಿಸ್ಬೇಕು? 7ಅನ್ನ 3 ಸಲ ಗುಣಿಸ್ಬೇಕು. ಸೊ 7 7 49. 49 ಗುಣಿಸು 7 ಎಷ್ಟು ಅನ್ನೋದನ್ನ ನೋಡಿದಾದ್ರೆ 7 9 63. 6 ಉಳಿತು. 7 4 ಎಷ್ಟು? 28. 28ಕ್ಕೆ ಎಷ್ಟು ಆಯ್ತು? 28 ಪ್ಲಸ್ 2 30. 34 343. ಸೊ ಈಗ ಪುನಃ 8ಅನ್ನ 3 ಸಲ ಗುಣಿಸ್ಬೇಕು ನೀವು. ಅಂದ್ರೆ 64. 8 8 64 ಗುಣಿಸು 8. 4 8 4 32. 3 ಉಳಿತು. 8 6 48. 48 ಪ್ಲಸ್ 3 51. ಸೊ 512. ಇದು 8ಅನ್ನ 3 ಸಲ ಗುಣಿಸಿದು. ಹಾಗೆ 9ಅನ್ನ 3 ಸಲ ಗುಣಿಸ್ಬೇಕಾದ್ರೆ 81 ಗುಣಿಸು 9 9 72. 729. ಇದು ಯಾವ್ದನ್ನ ಯಾವ ಸಂಖ್ಯೆಯನ್ನ 3 ಸಲ ಗುಣಿಸಿದು? 9ಅನ್ನ 3 ಸಲ ಗುಣಿಸಿದು ನಾವು. ಈಗ ನೋಡಿ ಇದೊಂದು ಸಂಖ್ಯೆ ನೋಡಿ. 1, 2 ಆಯ್ತಾ? ಅನಂತರ 2ಕ್ಕೆ ನಾವು ಏನನ್ನ ಮಾಡಿದ್ವಿ? ಇಲ್ಲಿ ವಿಹಾರಾಂಕ ಸಂಖ್ಯೆಗಳು ಆಯ್ತಂತಲ್ವಾ? ಅಲ್ಲ, ಇದೊಂದು ನೋಡಿ ಹೇಗೆ ಬರ್ತದೆ ಅನ್ನೋದು ನೋಡೋದಾದ್ರೆ 1ಕ್ಕೆ 1ಅನ್ನ ಗುಣಿಸಿದಾಗ 1 1 ಪ್ಲಸ್ 2 ಅಂತ ಹೇಳಿದ್ರೆ ಎಷ್ಟು? 2ಕ್ಕೆ 1ಅನ್ನ ಕೂಡಿಸಿದಾಗ 3. 3ಕ್ಕೆ 2ಅನ್ನ ಕೂಡಿಸಿದಾಗ ಎಷ್ಟು? 5. 5ಕ್ಕೆ 3ಅನ್ನ ಕೂಡಿಸಿದಾಗ 8. 8ಕ್ಕೆ 4ಅನ್ನ ಕೂಡಿಸಿದಾಗ 12 ಬರ್ಬೇಕಿತ್ತು, ಆದ್ರೆ 13 ಉಂಟು. 5 ಆಯ್ತಾ? 5ಕ್ಕೆ ಅಂದ್ರೆ ಈ ಸಂಖ್ಯೆಗೆ 13ಕ್ಕೆ 7ಅನ್ನ ಕೂಡಿಸಿದಾಗ ಎಷ್ಟು ಬಂತು? 21. 21ಕ್ಕೆ ನಾವೀಗ 9ಅನ್ನ ಕೂಡಿಸ್ಬೇಕು. ಆಯ್ತಾ? 9ಅನ್ನ ಕೂಡಿಸ್ಬೇಕು. 9ಅನ್ನ ಕೂಡಿಸಿದಾಗ 30. 30ಕ್ಕೆ 11ಅನ್ನ ಕೂಡಿಸಿದಾಗ 41. ಹಾಗೆ 41ಕ್ಕೆ 13ಅನ್ನ ಕೂಡಿಸಿದಾಗ 13 ಎಷ್ಟಾಗ್ತದೆ? 51 52 53 54. ಈ ರೀತಿ ಸಂಖ್ಯೆಗಳು ಬರ್ತದೆ. ಇದೆಲ್ಲ ಬೆಸ ಸಂಖ್ಯೆಗಳನ್ನ ನಾವು ಕೂಡಿಸ್ತಾ ಹೋದದ್ದು. ಆಯ್ತಾ? ನೆಕ್ಸ್ಟ್ ನೋಡಿ ಇಲ್ಲಿ ವರ್ಗ ಸಂಖ್ಯೆಗಳ ಗುಂಪು. ಇದು ವರ್ಗ ಅಂದ್ರೆ ಘಾತ 2ರ ಗುಂಪುಗಳಿದು. 1ಅನ್ನ 2ರಿಂದ ಗುಣಿಸಿದಾಗ 2. 2ಕ್ಕೆ 2ರಿಂದ ಗುಣಿಸಿದಾಗ 4. 4ಕ್ಕೆ 2ರಿಂದ ಗುಣಿಸಿದಾಗ 8. ಹಾಗೆ 8ಕ್ಕೆ 2ರಿಂದ ಗುಣಿಸಿದಾಗ 16. 16ಕ್ಕೆ 2ರಿಂದ ಗುಣಿಸಿದಾಗ 32. 32ಕ್ಕೆ 2ರಿಂದ ಗುಣಿಸಿದಾಗ 64. ಹಾಗೆಯೇ 64ಕ್ಕೆ 2ರಿಂದ ಗುಣಿಸಿದಾಗ ಎಷ್ಟು ಬರ್ತದೆ? 128.
ಹಾಗೆ ಈ 128ಕ್ಕೆ 2ರಿಂದ ಗುಣಿಸಿದಾಗ ಎಷ್ಟು ಬರ್ತದೆ? 2 ಎಂಟ್ಲಿ 16, ಒಂದುಳಿಯಿತು 2 2 4, 4 ಪ್ಲಸ್ 1 5, 2 1 2, 256. 256 ಅನ್ನೋ ಸಂಖ್ಯೆಗೆ ಪುನಃ 2ರಿಂದ ಗುಣಿಸುವಾಗ ಎಷ್ಟು ಬರ್ತದೆ ನೋಡುವ? 2 6 12, ಒಂದುಳಿಯಿತು 2 5 10 ಪ್ಲಸ್ 1 11, ಒಂದುಳಿಯಿತು 2 2 4 ಪ್ಲಸ್ 1 5, 512 ಬರ್ತದೆ. ಸೊ ಇದು ಕೂಡ ಏನು? ವರ್ಗ, ಘಾತ, 2ರ ಘಾತ. ಹಾಗೆ ನೆಕ್ಸ್ಟ್ ಇದು 3ರ ಘಾತ ನೋಡಿ. 1ಕ್ಕೆ 3ರಿಂದ ಗುಣಿಸಿದಾಗ 3, 3ಕ್ಕೆ 3ರಿಂದ ಗುಣಿಸಿದಾಗ 9, 9ಕ್ಕೆ 3ರಿಂದ ಗುಣಿಸಿದಾಗ 27, 27ಕ್ಕೆ 3ರಿಂದ ಗುಣಿಸಿದಾಗ 81, 81ಕ್ಕೆ 3ರಿಂದ ಗುಣಿಸಿದಾಗ 243, 243ಕ್ಕೆ 3ರಿಂದ ಗುಣಿಸಿದಾಗ 729. ಈ 729ಕ್ಕೆ 3ರಿಂದ ಗುಣಿಸಿ ನೋಡಿ. 3 9 27, 2 ಉಳಿಯಿತು 3 2 6, 6 ಪ್ಲಸ್ 2 ಎಷ್ಟಾಯ್ತು? 8 ಆಯ್ತು. 3 7 21. ಸೊ 2187. ಇದಕ್ಕೆ 3ಅನ್ನು ಪುನಃ ಗುಣಿಸಿ ನೋಡೋಣ. ಆಗೇನಾಗ್ತದೆ? 3 7 21, 2 ಉಳಿತು 3 8 ಎಷ್ಟು ಬರ್ತದೆ? 24. 24ಕ್ಕೆ 2 ಕೂಡಿಸಿದ್ರೆ 26, 2 ಉಳಿಯಿತು 3 1 3 ಪ್ಲಸ್ 2 5, 3 2 6, 6561. ಅದಕ್ಕೆ ಪುನಃ 3ರಿಂದ ಗುಣಿಸಿ ನೋಡೋಣ. 3 1 3, 3 6 18, 1 ಉಳಿಯಿತು. ಸೊ 3 5 15, 15 ಪ್ಲಸ್ 1 16, 1 ಉಳಿಯಿತು 3 6 18 ಪ್ಲಸ್ 1 19. ಸೊ 19,683. ಸೊ ಇಷ್ಟು ಸಂಖ್ಯೆಗಳು ಬಂತು. ಇವುಗಳ ಏನನ್ನ ಕಲ್ತ್ವಿ ನಾವು? ಆ ಮುಂದಿನ 3 ಸಂಖ್ಯೆಗಳನ್ನ ಕಂಡು ಹಿಡಿಯುವುದು ಹೇಗೆ ಅನ್ನೋದನ್ನ ಕಲ್ತ್ವಿ ನೋಡಿ. ಆಯ್ತಾ? ಈಗ ನೆಕ್ಸ್ಟ್ ಒಂದು ಮೆಥಡಿಗೆ ಹೋಗೋದಾದ್ರೆ ಇಲ್ಲೊಂದು ರಹಸ್ಯ ಇದೆ ನೋಡಿ. 36ರ 2 ಮುಖಗಳು. 2 ಮುಖಗಳಂತ ಹೇಳಿದ್ರೆ 36 ಅನ್ನೋ ಸಂಖ್ಯೆ ಇದೊಂದು ತ್ರಿಕೋನ ಸಂಖ್ಯೆಯೂ ಹೌದು, ಹಾಗೆ ಇದೊಂದು ವರ್ಗ ಸಂಖ್ಯೆಯೂ ಹೌದು. ಅದೇ ರೀತಿ ಬೇರೆ ಸಂಖ್ಯೆಗಳು ಕೂಡ ಇದಾವ. ಅದು ವರ್ಗ ಸಂಖ್ಯೆ ಹಾಗೂ ತ್ರಿಕೋನ ಸಂಖ್ಯೆ ಆಗ್ತದ ಅನ್ನೋದನ್ನ ನೀವು ಒಮ್ಮೆ ಮಾಡಿ ನೋಡ್ಬೇಕು. ನೀವು ಅಂತದೇ ಕೆಲವೊಂದು ವಿನ್ಯಾಸಗಳನ್ನ ಚಿತ್ರಗಳ ಮೂಲಕ ಮಾಡಿ ನೋಡುವಾಗ ನಿಮ್ಗೆ ಸಿಗ್ತದೆ. ಸೊ ಅದನ್ನ ಹುಡುಕಿ ನೋಡಿ. ಆಯ್ತಾ? ಹುಡುಕಿ ನೋಡಿ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಆಯ್ತಾ? ಆ ಒಂದು ಸಂಖ್ಯೆ 36ನ್ನ ಬಿಟ್ಟು ಯಾವ ಸಂಖ್ಯೆ ಅದು ವರ್ಗ ಸಂಖ್ಯೆಯೂ ಹೌದು ಅಥವಾ ತ್ರಿಕೋನ ಸಂಖ್ಯೆಯೂ ಹೌದು ಅನ್ನೋದನ್ನ ನನಗೆ ಹೇಳಬೇಕು. ಆಯ್ತಾ? ಇದು ನಿಮ್ಗೆ ಹೋಮ್ವರ್ಕ್. ನೆಕ್ಸ್ಟ್ ನೋಡಿ ಮಕ್ಳೇ, ಅನಿರೀಕ್ಷಿತ ತಿರುವು. ಬೆಸ ಸಂಖ್ಯೆಗಳನ್ನ ಕೂಡಿದಾಗ ಏನಾಗ್ತದೆ? 1 ಪ್ಲಸ್ 1ಕ್ಕೆ 0 ಕೂಡಿಸಿದಾಗ ಅಥವಾ ಒಂದೇ ಆಯ್ತಾ? 1ಕ್ಕೆ ನೆಕ್ಸ್ಟಿನ ಬೆಸ ಸಂಖ್ಯೆ ಅಂದ್ರೆ 3 ಕೂಡಿಸಿದಾಗ 4 ಸಿಗ್ತದೆ. ಅದೇ 4 ಅನ್ನೋ ಸಂಖ್ಯೆಗೆ ನೆಕ್ಸ್ಟ್ ಬೆಸ ಸಂಖ್ಯೆಯನ್ನ ಕೂಡಿಸಿದಾಗ 9 ಸಿಗ್ತದೆ. ಹಾಗೆ 9 ಅನ್ನೋ ಸಂಖ್ಯೆಗೆ ನೆಕ್ಸ್ಟ್ ಬೆಸ ಸಂಖ್ಯೆಯನ್ನ ಕೂಡಿದಾಗ ಅಂದ್ರೆ 7 ಕೂಡಿದಾಗ 16 ಸಿಗ್ತದೆ. ಆ 16 ಅನ್ನೋ ಸಂಖ್ಯೆಗೆ ನೆಕ್ಸ್ಟ್ ಬೆಸ ಸಂಖ್ಯೆ ಅಂದ್ರೆ ಯಾವುದು? ನೆಕ್ಸ್ಟ್ ಬೆಸ ಸಂಖ್ಯೆ 9 ಕೂಡಿದಾಗ 25 ಸಿಗ್ತದೆ. ಈಗ ಈ ಸಿಕ್ಕಿದ ಎಲ್ಲಾ ಸಂಖ್ಯೆಗಳು ಯಾವ ಸಂಖ್ಯೆಗಳು ಅನ್ನೋದನ್ನ ನೋಡಿ. 1 4 9 16 25 ಇವೆಲ್ಲವೂ ಏನಾಗಿದೆ? ವರ್ಗ ಸಂಖ್ಯೆಗಳು. ಆಯ್ತಾ? ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ನೋಡಿ. ಬೆಸ ಸಂಖ್ಯೆಗಳನ್ನ ಕೊಡ್ತಾ ಹೋದಾಗ ಏನ್ ಸಿಗ್ತದೆ ನಮಗೆ? ವರ್ಗ ಸಂಖ್ಯೆಗಳು ಅಂದ್ರೆ ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೇವೆ. ಆದರೆ ಹೀಗೆ ಏಕೆ ಆಗ್ತದೆ? ಈ ವಿನ್ಯಾಸವು ಅನಂತದವರೆಗೆ ಮುಂದುವರಿಯುತ್ತದೆ. ಹೌದು, ಈ ವಿನ್ಯಾಸ ಅನಂತದವರೆಗೆ ಏನಾಗ್ತದೆ? ಮುಂದುವರಿಯುತ್ತದೆ. ಅದುವೇ ಸಂಖ್ಯೆಗಳಲ್ಲಿರುವ ವಿನ್ಯಾಸ ಅಂದ್ರೆ ಪ್ಯಾಟರ್ನ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡೋಣ. ಚಿತ್ರ ಒಂದು ರಹಸ್ಯವನ್ನ ಬಿಡಿಸ್ತಾ ಹೋಗ್ತದೆ. ವರ್ಗ ಸಂಖ್ಯೆಗಳನ್ನ ನಾವು ಈ ರೀತಿ ಕೂಡ ಮಾಡಬಹುದು ಅನ್ನೋದನ್ನ ನಾವು ಆಗ್ಲೇ ಕಲ್ತ್ವಿ. ಆದ್ರೆ ಇದನ್ನ ಕೂಡ ನೋಡಿ. ಈ ರೀತಿ ನೋಡಿ, ವರ್ಗ ಸಂಖ್ಯೆ ಯಾವುದು ಬೆಸ ಸಂಖ್ಯೆಗಳನ್ನ ಆಡ್ ಮಾಡ್ತಾ ಹೋದ ಹಾಗೆ ನಮಗೆ ವರ್ಗ ಸಂಖ್ಯೆಗಳು ಬರ್ತದೆ. ಅದನ್ನ ಚಿತ್ರಗಳ ಮೂಲಕ ಕೂಡ ನಾವು ಏನ್ ಮಾಡಬಹುದು? ಬಿಡಿಸಬಹುದು. ಆಯ್ತಾ? ನೆಕ್ಸ್ಟ್ ಇಲ್ಲೊಂದು ಖಾಲಿ ಬಿಟ್ಟಿದ್ದಾರೆ, ಅದನ್ನ ನಾನು ಹೀಗೆ ಮಾಡ್ತೇನೆ ನೋಡಿ. ಈ ರೀತಿ ಮಾಡಿದೆ. ಸೊ 3 ಕೂಡಿಸಿದೆ. ನೆಕ್ಸ್ಟ್ 1 2 3 4 5 ಕೂಡ್ತಾ ಬಂದ್ರು 5 ಅಲ್ವಾ? ನೆಕ್ಸ್ಟ್ ಎಷ್ಟನ್ನ ಕೂಡ್ತಾ ಬಂದ್ರು? 4 ಪ್ಲಸ್ 3 7 ಕೂಡ್ತಾ ಬಂದ್ರು. ಹಾಗೆ ಇಲ್ಲಿ 5 ಪ್ಲಸ್ 4
ಆಯ್ತಾ. 9 ಕೊಡ್ತಾ ಬಂದ್ರು. ಆಗ ಯಾವ್ದ್ರ ವರ್ಗ ಸಂಖ್ಯೆ ಸಿಕ್ಕಿತು? 4 × 4 ವರ್ಗ ಸಂಖ್ಯೆ ಅಂದ್ರೆ 16 ಸಿಕ್ಕಿತು. ಇದೇ ರೀತಿ ಮಾಡ್ತಾ ಹೋದ್ರೆ 36 ಸಿಗ್ತದೆ. ಬೀಜಗಣಿತ ಮತ್ತು ರೇಖಾಗಣಿತ ಎರಡೂ ಒಂದೇ ಭಾಷೆಯನ್ನ ಮಾತಾಡ್ತಾ ಇದೆ ಅನ್ನೋದು ಕೂಡ ನಮ್ಗೆ ಏನಾಗ್ತದೆ? ಅರ್ಥ ಆಗ್ತದೆ. ಈಗ ನೋಡೋದಾದ್ರೆ ಬೀಜಗಣಿತ ಅಂದ್ರೆ ಏನು, ರೇಖಾಗಣಿತ ಅಂದ್ರೆ ಏನು? ಬೀಜಗಣಿತ ಅಂತ ಹೇಳಿದ್ರೆ ಕೆಲವೊಂದು ಎಕ್ಸ್ ಅಥವಾ ಆಲ್ಫಾಬೆಟ್ಗಳು ABC ಅನ್ನೋದೆಲ್ಲ ಬಂದ್ರೆ ಅದು ಬೀಜಗಣಿತ. ಅದನ್ನ ಹುಡುಕುವುದು ಒಂದು ಏನು ಗಣಿತದ ಒಂದು ಕ್ಷೇತ್ರ. ಆಯ್ತಾ. ರೇಖಾಗಣಿತ ಅಂತ ಹೇಳಿದ್ರೆ ಆಕಾರ ಮತ್ತೆ ಕೋನಗಳು ಅದೆಲ್ಲ ಬಂದ್ರೆ ಏನು? ಆಕಾಶ ಅಲ್ಲ, ಸಾರಿ, ಅದು ಆಕಾರ ಅಂತಹದೆಲ್ಲ ಕೋನಗಳು ಅದೆಲ್ಲ ಬಂದ್ರೆ ಏನು? ರೇಖಾಗಣಿತ ಆಗ್ತದೆ. ಅಂದ್ರೆ ಬೀಜಗಣಿತಕ್ಕೂ ರೇಖಾಗಣಿತಕ್ಕೂ ಏನಿದೆ? ಸಂಬಂಧ ಇದೆ ಅನ್ನೋದು ಕೂಡ ನಮಗೆ ತಿಳಿದು ಬರ್ತದೆ. ಹಾಗೆಯೇ ಏರುವ ಮತ್ತು ಇಳಿಯುವ ಬೆಟ್ಟ. ಈಗ ನೋಡಿ, ಎಣಿಕೆಯ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗಲೂ ನಮಗೆ ವರ್ಗ ಸಂಖ್ಯೆಗಳೇ ಸಿಗ್ತದೆ. ನಾವು ಅಲ್ಲಿ ಕಲ್ತ್ವಿ ಏನಂತ? ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋದ್ರೆ ವರ್ಗ ಸಂಖ್ಯೆ ಸಿಗ್ತದೆ ಅಂತ. ಈಗ ಎಣಿಕೆಯ ಸಂಖ್ಯೆಗಳನ್ನ ಮೇಲಕ್ಕೆ ಮತ್ತು ಕೆಳಕ್ಕೆ ಗುಣಿಸಿದಾಗ ಕೂಡ ನಮ್ಗೆ ಏನ್ ಸಿಗ್ತದೆ? ವರ್ಗ ಸಂಖ್ಯೆಗಳು ಸಿಗ್ತದೆ. ಇಲ್ಲಿ ನೋಡಿ, 1 2 3 4 ಹಾಗೆ 3 2 1 16 ಸಿಗ್ತದೆ. ಈಗ ನೋಡಿ, 1 2 3 2 ಪ್ಲಸ್ 1 ಎಷ್ಟು ಬರ್ತದೆ ನೋಡಿ? 1 + 2 3, 3 + 3 6, 6 + 3 6 + 2 ಎಷ್ಟು? 7 8, 8 + 1 ಎಷ್ಟು? 9. 9 ಅನ್ನೋದು ಏನು? ಇದು ವರ್ಗ ಸಂಖ್ಯೆ. ಸೊ ಇಂತಹ ಕೆಲವೊಂದು ನೋಡಿ ವಿನ್ಯಾಸಗಳು ನಮ್ಗೆ ಗೊತ್ತೇ ಇರಲಿಲ್ಲ. ಬಟ್ ಇದು ಕೂಡ ಏನು? ಸಂಖ್ಯೆಗಳ ವಿನ್ಯಾಸಗಳಲ್ಲಿ ಬರುವಂತಹದ್ದು. ಇದೇ ರೀತಿ 1 + 2 ಪ್ಲಸ್ ಹಾಗೆ 100ರ ತನಕ ಹೋಗಿ ಪುನಃ ಇಳಿಕೆಯಲ್ಲಿ ಬಂದ್ರೆ ಮೊತ್ತ ಎಷ್ಟು ಗೊತ್ತುಂಟಾ? ಮೊತ್ತ 10,000 ಬರ್ತದೆ. 10,000 ಅನ್ನೋದು ಕೂಡ ಏನದು? ಅದೊಂದು ವರ್ಗ ಸಂಖ್ಯೆಯಾಗಿದೆ. ಆಯ್ತಾ. ಅದೊಂದು ಏನಾಗಿದೆ? ವರ್ಗ ಸಂಖ್ಯೆಯಾಗಿದೆ. ಯಾವುದು? 10,000. ನೆಕ್ಸ್ಟ್ ಬನ್ನಿ, ತ್ರಿಕೋನಗಳ ಜೋಡಣೆ. ತ್ರಿಕೋನಗಳನ್ನ ಯಾವ ರೀತಿಯೆಲ್ಲ ಜೋಡಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಯೋಚಿಸಿ ನೋಡಿ. 2 ಸತತ ತ್ರಿಕೋನಗಳ ಸಂಖ್ಯೆಯನ್ನ ಜೋಡಿಸಿದರೆ ಏನಾಗ್ತದೆ? ಇದೊಂದು ತುಂಬಾ ಗಣಿತ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯಭರಿತವಾಗಿದೆ ಅಂತ ಹೇಳಿ ನೀವು ಇದನ್ನ ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ. ನೋಡಿ, 3 ಇದು ಒಂದು ತ್ರಿಕೋನ ಸಂಖ್ಯೆ. ಎಷ್ಟು? 1 2 3 4 5 6. ಹಾಗೆ ಇದೊಂದು ತ್ರಿಕೋನ ಸಂಖ್ಯೆ 1 2 3 4 5 1 2 3 4 5 6 7 8 9 10. 6 ಮತ್ತು 10ನ್ನ ಕೂಡಿಸಿದಾಗ ಸಿಗುವಂತದ್ದು 16. ಆ ಸಂಖ್ಯೆ ಯಾವುದು? ಇದು ಕೂಡ ಏನಾಗಿದೆ? ವರ್ಗ ಸಂಖ್ಯೆಯಾಗಿದೆ. ಈಗೊಂದು ಬೇರೆ ಮಾಡಿ ನೋಡೋಣ. 1 ಅನ್ನೋದು ತ್ರಿಕೋನ ಅಲ್ವಾ? ತ್ರಿಕೋನ ಸಂಖ್ಯೆ. ಹಾಗೆ ಇನ್ನೊಂದು ತ್ರಿಕೋನ ಸಂಖ್ಯೆ ಅಂತ ಹೇಳಿದ್ರೆ 1 + 3. ಇದು 1 + 3. ಇದನ್ನ ಕೂಡಿಸಿ ನೋಡಿ, 4. ಇದೊಂದು ಏನಾಗಿದೆ? ಇದು ಕೂಡ ವರ್ಗ ಸಂಖ್ಯೆ ಆಗಿದೆ. ಸೊ ಸತತ ತ್ರಿಕೋನಗಳ ಅಂದ್ರೆ ಕಾನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ ಅನ್ನ ಅಂದ್ರೆ ಹತ್ರದ ಟ್ರಯಾಂಗ್ಯುಲರ್ ನಂಬರ್ ಅಥವಾ ತ್ರಿಕೋನ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಯಾವಾಗ್ಲೂ ಏನ್ ಸಿಗ್ತದೆ? ವರ್ಗ ಸಂಖ್ಯೆ ಸಿಗ್ತದೆ. ಅಥವಾ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ದಾಗಲೂ ಏನ್ ಸಿಗ್ತದೆ? ವರ್ಗ ಸಂಖ್ಯೆ ಸಿಗ್ತದೆ. ಅಥವಾ ನಾವು ಯಾವುದೇ ಬೆಸ ಸಂಖ್ಯೆಗಳನ್ನ ಕೂಡಿದಾಗ ಕೂಡ ಏನ್ ಸಿಗ್ತದೆ? ವರ್ಗ ಸಂಖ್ಯೆಗಳೇ ಸಿಗ್ತದೆ. ವರ್ಗ ಸಂಖ್ಯೆಗಳನ್ನ ಎಷ್ಟೆಲ್ಲ ವಿಧದಲ್ಲಿ ಕಂಡು ಹಿಡಿಬಹುದು ನೋಡಿ. ವೇಷ ಬದಲಾಯಿಸಿ ಬರುವಂತಹದ್ದು. ಈಗ ವೇಷ ಬದಲಾಯಿಸಿದ ಆಕಾರಗಳು, ಪ್ಯಾಟರ್ನ್ಸ್ ಇನ್ ನಂಬರ್ಸ್. ಗಣಿತದಲ್ಲಿ ಆಕಾರಗಳ ವಿನ್ಯಾಸಗಳು ಅತ್ಯಂತ ಪ್ರಮುಖವಾಗಿದೆ. ಇದನ್ನ ರೇಖಾಗಣಿತ ಎಂತಾರೆ. ಅಂದ್ರೆ ರೇಖಾಗಣಿತ ಜೊಮೆಟ್ರಿ ಅಂತ ಹೇಳ್ತಾರೆ. ಇವು 1D 2D ಮತ್ತು 3D ಗಳಲ್ಲಿ ಬಳಸಬಹುದಾಗಿದೆ. ಡೈಮೆನ್ಷನ್ಸ್, ಡಿ ಅಂತ ಹೇಳಿದ್ರೆ ಡೈಮೆನ್ಷನ್. ಆಯ್ತಾ. 1D ಅಂದ್ರೆ ಖಾಲಿ ಉದ್ದ ಮಾತ್ರ. ಈಗ 2D ಯಲ್ಲಿ ಏನಿದೆ? ಉದ್ದನೂ ಇದೆ, ಅದ್ರೊಟ್ಟಿಗೆ ಅಗಲನೂ ಇದೆ. ಆ ರೀತಿಯ ಆಕಾರಗಳನ್ನ ನಾವು 2D ಸಂಖ್ಯೆಗಳು ಅಂತ ಹೇಳ್ತೇವೆ. 3D ಅಂದ್ರೆ ಏನು? ಉದ್ದ, ಅಗಲ ಮತ್ತು ಎತ್ತರ. ಈಗ ನಾವೊಂದು 3D ವಿನ್ಯಾಸವನ್ನ ಗಮನಿಸೋಣ. ನೋಡಿ, ನಿಮ್ಗೆ ಕಾಣ್ತಾ ಇರಬಹುದು, ಇದೊಂದು ಇಲ್ಲಿ ಚಿತ್ರ ಇದೆ. ಇದನ್ನ ತಿರುಗಿಸಿ ನೋಡ್ತೇನೆ ನೋಡಿ, ಈ ರೀತಿ. ಇದು ಅದರ ಎತ್ತರ. ಆಯ್ತಾ. ಇದು ನೋಡಿ, ಹೀಗೆ ಅಡ್ಡ ಇಟ್ಟಾಗ ಎಷ್ಟು ಮುಖದ ಆಕೃತಿ ಇದು? ಇದು ಎಷ್ಟು ಮುಖದ ಆಕೃತಿ?
ಇದು 1 2 3 4 5 6 7 8 ಇದು ಅಷ್ಟಭುಜಾಕೃತಿ ಅಲ್ವಾ? ಅಷ್ಟಭುಜಗಳನ್ನ ಹೊಂದಿದೆ. ಸೊ ಅಷ್ಟಭುಜಾಕೃತಿ ಅಂತ ಹೇಳ್ತೇವೆ. ಈಗ ನೋಡಿ, ಒಂದು ನಿಮಿಷ ಹೀಗೆ ಮಾಡ್ತೇನೆ ನೋಡಿ. ಇದು ಎತ್ತರ, ಇದು ಉದ್ದ ಮತ್ತು ಅಗಲ ಇದೆಯಾ? ಈ ಚಿತ್ರದಲ್ಲಿ ನಿಮ್ಗೆ ಉದ್ದ ಅಗಲ ಕಾಣ್ತದೆ ಅಲ್ವಾ? ಹೀಗೆ ಮಾಡಿದಾಗ ಏನ್ ಕಾಣ್ತದೆ? ಎತ್ತರ ಕಾಣ್ತದೆ. ಓಕೆ, ಇದು ಉಂಟಲ್ಲ, ಇಲ್ಲಿಂದ ಇಲ್ಲಿ ತನಕ ಬಂದಿದಲ್ಲ, ಅದು ಏನು? ಅದು ಎತ್ತರ. ಆಯ್ತಾ? ಎತ್ತರ. ಸೊ ಕೆಲವೊಂದು ಚಿತ್ರಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಉದ್ದ ಅಗಲ ಅಷ್ಟೇ ಅಲ್ಲದೆ ಅದರೊಟ್ಟಿಗೆ ಎತ್ತರ ಕೂಡ ಇರ್ತದೆ. ಅದನ್ನ ನಾವು ಏನಂತ ಕರಿತೇವೆ? 3D ಚಿತ್ರಗಳು ಎಂದು ಕರೀತೇವೆ. ಈಗ ಇನ್ನೊಮ್ಮೆ ತೋರಿಸ್ತೇನೆ ನೋಡಿ ನಿಮ್ಗೆ. ಇದನ್ನ ಎಷ್ಟು ತಿರುಗಿಸಿ ಬೇಕಾದ್ರೂ ತೋರಿಸ್ತೇನೆ ನಿಮ್ಗೆ. ಈ ರೀತಿ ನೋಡಿ, ಕಾಣ್ತಾ ಉಂಟಾ? ಇದು ಯಾವ ಆಕೃತಿ? 3D ಆಕೃತಿ ಅಥವಾ 3D ಆಕೃತಿ ಅಂತ ಹೇಳ್ತೇವೆ. ಆಯ್ತಾ? ಈಗ ನೆಕ್ಸ್ಟ್ ಬಹುಭುಜಾಕೃತಿಗಳು ಅಂದರೆ, ಒಂದು ಬಾಹು ಇದ್ರೆ ಅದು ಖಾಲಿ ಉದ್ದ ಮಾತ್ರ, ಎರಡು ಬಾಹು ಇದ್ರೆ ಅದು ಖಾಲಿ ಏನು? 2D ಚಿತ್ರಗಳು ಅಂತ ಹೇಳ್ತೇವೆ. ಮೂರು ಬಾಹು ಇದ್ರೆ ಅದನ್ನ ಏನಂತ ಹೇಳ್ತೇವೆ? ತ್ರಿಕೋನ ಅಂತ ಹೇಳ್ತೇವೆ. ನಾಲ್ಕು ಬಾಹುಗಳಿದ್ರೆ ಅದು ಚತುರ್ಭುಜ ಅಥವಾ ಚೌಕ ಆಗ್ತದೆ. 5 ಬಾಹು ಇದ್ರೆ ಅದನ್ನ ಪಂಚಭುಜಾಕೃತಿ ಅಂತ ಹೇಳಿ ಕರಿತೇವೆ. ಹಾಗೆ 6 ಬಾಹುಗಳಿದ್ದ ಚಿತ್ರಕ್ಕೆ ಏನಂತ ಕರಿತೇವೆ? ಷಡ್ಭುಜ. ಹಾಗೆ 7 ಬಾಹುಗಳಿದ್ದ ಚಿತ್ರಕ್ಕೆ ಏನಂತ ಕರಿತೇವೆ? ಸಪ್ತಭುಜ. ಹಾಗೆ 8 ಬಾಹುಗಳಿದ್ದ ಚಿತ್ರಕ್ಕೆ ಅಷ್ಟಭುಜ. ಹಾಗಾದ್ರೆ ನಾವಲ್ಲಿ ನೋಡಿದ ಚಿತ್ರ ಎಷ್ಟು ಬಾಹು ಇತ್ತು? 8 ಬಾಹು ಇತ್ತು ಅಲ್ವಾ? ಹಾಗಾದ್ರೆ ಅದು ಯಾವ ಭುಜಾಕೃತಿ? ಅದು ಅಷ್ಟಭುಜಾಕೃತಿ. ಆಯ್ತಾ? ಅಷ್ಟಭುಜಾಕೃತಿ. ಕೊನೆಗೆ ನೋಡಿ, ಆಕಾರಗಳ ಒಳಗೆ ಅಡಗಿರುವ ಸಂಖ್ಯೆಗಳು. ಈಗ ಒಂದು ಈ ಅಂತ ಪೇರಿಸಿದ ಚೌಕಗಳು, ಸ್ಟ್ಯಾಕ್ಡ್ ಸ್ಕ್ವೇರ್ಸ್ ಅಂತ ಏನ್ ಹೇಳ್ತೇವೆ ನೋಡಿ. ಈಗ ಒಳಗೆ ಎಷ್ಟು ಸಣ್ಣ ಚೌಕಗಳಿವೆ? ಅದು ಕೂಡ ವರ್ಗ ಸಂಖ್ಯೆಯ ಅನುಕ್ರಮ. ಅಂದ್ರೆ ನೋಡಿ, ಇಲ್ಲಿ ಒಂದಿದೆ, ಒಂದೇ. ಇಲ್ಲಿ 1 2 3 4 ವರ್ಗ ಸಂಖ್ಯೆಗಳಲ್ವಾ? ಅದು ವರ್ಗ ಸಂಖ್ಯೆ. 1 2 3 4 5 6 7 8 9. ಅದು ಕೂಡ ಏನು? ಒಳಗೊಳಗೆ 9 ಚೌಕಗಳಿದೆ. ಅದು ವರ್ಗ ಸಂಖ್ಯೆಯ ಒಂದು ಸಣ್ಣ 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 ಫೋಲ್ಡ್ ಮಾಡಬಹುದು. ಈಗ ಪೇರಿಸಿದ ತ್ರಿಕೋನಗಳು, ಸ್ಟ್ಯಾಕ್ಡ್ ಟ್ರಯಾಂಗಲ್ಸ್ ನೋಡಿ. ಮೊದಲಿಗೆ ಅದನ್ನ ಮಡಿಚಿದಾಗ 1, ನಂತರ 1 2 3 ಒಟ್ಟಿಗೆ 4 ತ್ರಿಭುಜಗಳು. ಹಾಗೆ 1 2 3 4 5 ಅಂದ್ರೆ ಒಟ್ಟಿಗೆ ಎಷ್ಟು ತ್ರಿಭುಜ ಆಯಿತು? 5 + 4 9 ತ್ರಿಭುಜಗಳು. ಇದು ಎಲ್ಲವೂ ಏನಾಗಿದೆ? ತ್ರಿಕೋನ ಸಂಖ್ಯೆಗಳು ಆಗಿದೆ. ತ್ರಿಕೋನ ಸಂಖ್ಯೆಗಳನ್ನು ಎಣಿಸಿ ಇದು ಕೂಡ ಒಂದು ವರ್ಗ ಸಂಖ್ಯೆಗಳ ಅನುಕ್ರಮವನ್ನ ತೋರಿಸ್ತದೆ. ಆಯ್ತಾ? 1 ನೋಡಿ, 1 + 3 4, 4 + 5 ಎಷ್ಟು? 9 ವರ್ಗ ಸಂಖ್ಯೆ. ಹಾಗೆ ಇದು ಹೋಗ್ತಾ ಇರ್ತದೆ ಮುಂದೆ ಮುಂದೆ ಮುಂದೆ. ಈಗ ಅಂತಿಮ ರಹಸ್ಯ ಕಾಮ್ ಹಿಮಬಿಂದು, ಕೋಚ್ ಸ್ನೋಫ್ಲೇಕ್ಸ್ ಅಂತ ಏನ್ ಹೇಳ್ತೇವೆ. ಕೆಲವು ವಿನ್ಯಾಸಗಳು ಎಷ್ಟೇ ಹತ್ತಿರದಿಂದ ನೋಡಿದರೂ ಮತ್ತೆ ಮತ್ತೆ ತಮ್ಮನ್ನೇ ಪುನರಾವರ್ತಿಸಿಕೊಳ್ಳುತ್ತದೆ. ಇದು ನೋಡಿ, ಒಂದು ನೇರ ರೇಖೆ, ಒಂದು ಮಧ್ಯಭಾಗವನ್ನ ಸ್ಪೀಡ್ ಬಂಪ್ ತರ ಮಾಡಿದ್ದಾರೆ. ಆಯ್ತಾ? ಅದಕ್ಕೆ 4 ಸಣ್ಣ ಸಣ್ಣ ರೇಖೆಗಳನ್ನ ಜೋಡಿಸ್ತಾರೆ. ಅದೇ ರೀತಿ ಮೂರನೇ ಚಿತ್ರ ನೋಡಿ, ಅದನ್ನ ಝೂಮ್ ಇನ್ ಮಾಡಿ ನೋಡಿದಾಗ 4 ಸಣ್ಣ ರೇಖೆಗಳ ಮೇಲೂ ಅದೇ ರೀತಿ ಸ್ಪೀಡ್ ಬಂಪ್ ಮಾಡುವುದು. ಈಗ 16 ರೇಖೆಗಳಿದೆ. ಈ ಆಕಾರದಲ್ಲಿರುವ ರೇಖೆಗಳ ಸಂಖ್ಯೆ ಅನುಕ್ರಮ 3 12 48. ಅಂದರೆ ಇದು 3 × 4 ಘಾತ ಸಂಖ್ಯೆಗಳು. ಅಂದ್ರೆ 4 4 4 ಗುಣಿಸ್ತಾ ಹೋದ ಹಾಗೆ ಏನಾಗ್ತದೆ? ನಿಮಗೆ ಸಿಗ್ತದೆ ಆ ರೀತಿಯ ಸಂಖ್ಯೆಗಳು. ಆಯ್ತಾ? ಇದು ಅನಂತದವರೆಗೆ ಇದು ಕೂಡ ಮುಂದುವರಿತದೆ. ಇದ್ರಲ್ಲೂ ಒಂದು ವಿನ್ಯಾಸವನ್ನ ನಾವು ಏನ್ ಮಾಡಬಹುದು? ಕಂಡುಕೊಳ್ಬಹುದು. ಹಾಗೆಯೇ ಪತ್ತೇದಾರಿಯ ಅಂತಿಮ ವರದಿ. ಈಗ ನಾವು ಏನನ್ನ ಕಲ್ತ್ವಿ? ಎಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳೋಣ. ಆಕಾರಗಳ ಬಗ್ಗೆ ಕಲ್ತ್ವಿ ಅಲ್ವಾ? ಜ್ಯಾಮಿತಿಯ ಆಕಾರಗಳು ಮತ್ತು ಸಂಖ್ಯೆಗಳು ಒಂದೇ ನಾಣ್ಯದ 2 ಮುಖಗಳು.
ಹಾಗೆ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ. ಸಂಖ್ಯಾ ಅನುಕ್ರಮಗಳನ್ನ ಬೆಸ ಸಂಖ್ಯೆ, ಸಮ ಸಂಖ್ಯೆ, ವರ್ಗ ಸಂಖ್ಯೆ, ತ್ರಿಕೋನ ಸಂಖ್ಯೆ ಅಲ್ವಾ, ಅಥವಾ ವಿಹಾರಾಂಕ ಸಂಖ್ಯೆ, ಗಣಿತದ ಮೂಲ ಅಕ್ಷರಗಳದು ಅಲ್ವಾ. ಹಾಗೆ ಚಿತ್ರಗಳನ್ನ ಕೂಡ ಕಲ್ತ್ವಿ. ಚಿತ್ರಗಳನ್ನ ವಿನ್ಯಾಸ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕಲ್ತ್ವಿ. ಈ ಚುಕ್ಕೆಗಳ ಚಿತ್ರಗಳು ಸಂಖ್ಯೆಗಳ ರಹಸ್ಯ ಸಂಬಂಧಗಳನ್ನ ಬಯಲು ಮಾಡ್ತದೆ ಅನ್ನೋದನ್ನ ನಾವು ಕಲ್ತ್ವಿ ಅಲ್ವಾ. ಇಷ್ಟೆಲ್ಲ ವಿಷಯಗಳನ್ನು ಕಲ್ತು ಈಗ ನಮ್ಗೆ ಅರ್ಥ ಆದದ್ದು ಏನು? ಗಣಿತ ಕೇವಲ ಲೆಕ್ಕಾಚಾರ ಅಲ್ಲ, ಅದು ಪ್ರಕೃತಿ ಮಾತನಾಡುವ ಭಾಷೆ ಮತ್ತು ವಿನ್ಯಾಸಗಳ ಅದ್ಭುತ ಜಗತ್ತು ಅನ್ನೋದು. ಇಲ್ಲಿಗೆ ಈ ಪಾಠ ಮುಗಿತದೆ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ, ಲೈಕ್ ಮಾಡಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಇದನ್ನ ಶೇರ್ ಮಾಡಬೇಕು. ಹಾಗೆ ನೀವು ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಏನ್ ಮಾಡ್ಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಒಂದು ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇನೆ. ಧನ್ಯವಾದಗಳು.